ಸುಂದರ ಸಾಯಂಕಾಲದ ಸತ್ಸಂಗಕ್ಕೋಸ್ಕರ ಪಾಲ್ಗೊಂಡಿರುವಂಥ ತಮ್ಮೆಲ್ಲರಿಗೂ ಪ್ರಣಾಮಗಳು. ಬೆಳಗ್ಗೆ ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೀವಿ, ಒಂದು 10-15 ನಿಮಿಷದ್ದಿರ್ತದೆ. ವಿಷಯ ಕೊಟ್ಟಿದ್ರು ಧ್ಯಾನ ಅಂದರೆ ಏನು. ಅದರ ಬಗ್ಗೆ ಒಂದು ಪೂರ್ವ ಪೀಠಿಕೆ 15 ನಿಮಿಷನಾಗ ಮುಗಿಸ್ಬೇಕಾಗಿತ್ತು, ಹೇಳಿ ಮುಗಿಸೇನು. ಅದು ಸ್ವಲ್ಪ ಸವಿಸ್ತರವಾಗಿ ಅದರದ್ದು ಸ್ಪಷ್ಟೀಕರಣ ಕೊಡಬೇಕು. ಧ್ಯಾನ ಅಂದರೆ ಏನು, ಇದು ನಮಗೆ ತಿಳಿಲಿಲ್ಲ ಅಂದ್ರೆ ಧ್ಯಾನ ಮಾಡೋದು ಯಾರು? ಪಂಡರಾಪುರ ವಿಠ್ಠಲನ ದರ್ಶನಕ್ಕೆ ಹೋಗಬೇಕಾದ್ರೆ ಅದು ಯಾವ ಊರಾಗದ, ಯಾವ ಜಿಲ್ಲೆದಾಗದ, ಯಾವ ಬಸ್ ಹಿಡಿಬೇಕು, ಇದೆಲ್ಲ ಗುರುತಿರ್ಬೇಕಲ್ಲ. ಅದೇ ಗುರುತಿಲ್ಲ ಅಂದ್ರೆ ಹೋಗೋವ್ರು ಹೆಂಗ ನೀವು? ಹೌದಲ್ಲ? ಧ್ಯಾನದ ಬಗ್ಗೆ ವಿಷಯ ಇವತ್ತು ಇಟ್ಕೊಂಡಿದ್ದೀವಿ. ಎಲ್ಲರಿಗೆ ಕೇಳಬೇಕು ಅನ್ನೋ ತವಕಾದ. ಇನ್ನು ನಿಮ್ದೊಂದು ಬೇರೆನೇ ಏನಾದ್ರು ಪ್ರಶ್ನೆ ಆದನು ತಂಬರು ನೀವೇ ಬಾರಿಸ್ರಿ, ತಾಳು ನೀವೇ ಬಾರಿಸ್ರಿ. ನಾನು ಕೇಳೋದ್ರ ಅಲ್ಲ, ನೀವು ಒಂದು ಸ್ವಲ್ಪ ಕೇಳ್ಬೇಕತ್. ನಾವು ಕ್ವಶನ್ಗಳು ಎಲ್ಲರಿಗಿರ್ತಾವ. ಹೌದು, ಆರೋಗ್ಯದ ಬಗ್ಗೆ ಕೇಳೋದು, ಆರೋಗ್ಯದ ನಾವೇ ಎಲ್ಲ ಮಿಕ್ಸ್ ಮಾಡ್ತೀನಿ. ಅವ್ರು ಒಮ್ಮೆಲೆ ಗೂಗ್ಲಿ ಬಾಲ್ ಹೋಗಿ ನಾ ಎಲ್ಲ ಧ್ಯಾನದ ಬಗ್ಗೆ ರೆಡಿ ಮಾಡೀನು, ಇದು ಹೇಳ ಪುಣ್ಯಾತ್ಮ ಅಂದ್ರು. ಇದು ನಮ್ಮ ಚಾಲೆಂಜ್ ರೀ. ಧ್ಯಾನದ ಫೋಕಸ್ ಎಲ್ಲ ಕಡೆ ಬಳಸಾಗ್ತದೆ. ಧ್ಯಾನನೂ ಹೇಳ್ತೀನೋ, ಆರೋಗ್ಯನೂ ಹೇಳ್ತೀನಿ. ಓಕೆ, ಶರೀರ ಅನ್ನೋದು ಬಹಳ ಸುಂದರ ಸಾಧನ. ಇದು ಸುಮ್ಮನೆ ಸಿಕ್ಕಿಲ್ಲ, ಇದು ಬಹಳ ಅಮೂಲ್ಯ ರತ್ನದ. ಹೊಳೆ ದಾಟಿ ಹೋಗಬೇಕಾದ್ರೆ ಹಡಗು ಬೇಕಲ್ರಿ, ಬಹಳ ಚಂದ ಇರ್ಬೇಕಾದ್ರೆ. ಸಣ್ಣದೇ ತೂತದ ರೀ ಅಂತಂದ್ರೆ ಏನಾಗ್ತದ? ನಡು ನೀರಾಗ ಮುಳುಗಿಸ್ತದ ನಿಮಗೆ ಹಡಗ. ಹಡಗ ಒಂದು ಸಣ್ಣ ತೂತು ಇರುವ. ಎಲ್ಲಿ ತನ ಜಾಕಿ ಮಾಡಬೇಕು ಈ ಶರೀರಕ್ಕೆ? ಹಡಗಕ್ಕೆ ಎಲ್ಲಿ ತನ ಜಾಕಿ ಮಾಡಬೇಕು? ಆಚೆ ದಂಡೆ ಸೇರೋ ತನಕ. ಆಚೆ ದಂಡೆ ಸೇರಿದ್ರಿ ಕೆಲಸ ಮುಗೀತು. ಏನು ಮತ್ತ ಹಂಗೆ ಹಡಗೆ ಹತ್ಕೊಂಡು ಹೋಗ್ತೀರ ನೀವು? ಕೂತ್ಸಂತ ಆಯ್ತಲ್ಲ, ಕೆಲಸ ಆಯ್ತು, ಬಿಟ್ಟು ಬಿಡು. ದೇವರು ಈ ಶರೀರ ಯಾಕೆ ಕೊಟ್ಟಾನ? ಪರಮ ಸತ್ಯ ಅನ್ನುವ ದಡ ಸೇರು, ಅಂತಿಮ ಸತ್ಯ ಪರಮ ಶಾಂತಿ. ಕೊನೆಗೆ ನಮಗೆ ಎಲ್ಲಿ ಹೋಗಿ ಮುಟ್ಟಬೇಕಾಗ್ಯದ? ಪರಿಪೂರ್ಣ ಶಾಂತಿಯನ್ನ ಹುಡುಕಬೇಕಾಗ್ಯದ. ಎಲ್ಲೋ ಸ್ವಲ್ಪ ಸಿಕ್ಕಂಗ ಅನ್ಸಾಕತ್ತದ, ಸ್ವಲ್ಪ ಸಿಗ್ತದ, ಮತ್ತೆ ಕಣ್ಣು ಮರಿ ಆಗ್ತದ. ಸ್ವಲ್ಪ ದುಡ್ಡು ಗಳಿಸ್ಬೇಕನ್ನಿಸ್ತದ, ಗಳಿಸೋತ್ನಾಗ ಅಲ್ಲಿ ಸ್ವಲ್ಪ ಸಿಕ್ಕಂಗ ಅನಿಸ್ತದ. ದೊಡ್ಡ ಬಂಗ್ಲೆನೇ ಕಟ್ಟಬೇಕನ್ನಿಸ್ತದ, ಬಹಳ ಜನರನ್ನ ಪ್ರೀತಿಸ್ಬೇಕು, ದೊಡ್ಡ MLA ಆಗ್ಬೇಕು. ಒಂದು ಆಸೆ, 2 ಆಸೆ. ಯಾಕೆ ಇದ್ರ ಬೆನ್ನ ಮನುಷ್ಯ ಹತ್ತಾನಂದ್ರ ಅವನಿಗೆ ಏನ್ ಬೇಕಾಗ್ಯದ? ಸಂತೋಷ ಬೇಕಾಗ್ಯದ. ಸಂತೋಷಕ್ಕೆ ಬೆನ್ನ ಹತ್ತಿ ಶಾಂತಿ ಬರ್ತದ. ಶಾಂತಿಗೆ ಬೆನ್ನ ಹತ್ತಿ ಏನ್ ಬರ್ತದ? ಸಮಾಧಾನ. ಮನಸ್ಸು ತುಂಬಾ ಹಾಡಿ ನೋಡ್ರಿ, ಮನಸ್ಸು ತುಂಬಾ ಕುಣಿದು ನೋಡ್ರಿ. ನಿಮ್ಮ ಮನಸ್ಸಿನ ಇಚ್ಛೆ ಪೂರ್ತಿ ಆಯ್ತಲ್ಲ, ಏನು ಕುಲು ನಗತಿರ್ತೀರಿ ನೀವು, ನಕ್ಕ ಒಳಕ ಅಂತಿರ್ತೀರಿ. ಬಹಳ ಖುಷಿ ಆಯ್ತು ಇವತ್ತು, ಬಹಳ ಸಂತೋಷ ಆಯ್ತು ಇವತ್ತು, ನಾ ಆನಂದವಾಗಿ ಮಲಗ್ತೀನಿ ನೋಡು ಅಂತೀರಿ. ಅದೇ ಮನೆಯೊಳಗೆ ಸ್ವಲ್ಪ ಜಗಳ ಆಗ್ಯದ, ಬಾಜುಕಿನವ್ರ ಜೋಡಿ ಸ್ವಲ್ಪ ತಾಪ, ಏನೋ ಒಂದು ಕಿರಿಕ್ ಆಗ್ಯದ, ನೆರೆ ಹೊರೆಯವ್ರ ನಾಯಿ ಬಂದು ಹೇತದ, ಇನ್ನೇನೋ ಆಗ್ಯದ.
ಇವೆಲ್ಲ ತಾಪ ತಲೆ ಒಳಗೆ ಇದ್ದಾಗ ನಿದ್ದೆ ಬರ್ತದೇನು? ಬರೋಲ್ಲ. ವೈರಿಗಳೇ ದರ್ಶನ. ಇಡೀ ರಾತ್ರಿ ಅವನೇ ಇರ್ತಾನ ನಂಬ್ಕೊಂಡು. ಹೆಂಗ್ರಿ ಮಾಡ್ಲಿ ನೀಗ? ಏನು ಮಾಡ್ಲಿ ನೀಗ? ನನ್ನ ಮನಸ್ಸಿಗೆ ಸಮಾಧಾನೇ ಆಗಲ್ಲಾಗ್ಯದ. ಜಗಾಡೋತ್ನಾಗ ಇನ್ನೊಂದು 4 ಬೈಗಳ ಬೈಬೇಕಾಗಿತ್ತು. ಆಕಿ ಹೆಂಗೆ ಬೈತಿದ್ಲು? ಇಡೀ ರಾತ್ರಿ ಅದೇ ಸಿನಿಮಾ ನೋಡ್ಕೋತ ಹೋಗ್ತದ. ಕನಸ್ನಾಗ ಹೋದೇ ಬರ್ತದ. ಮನಸ್ಸಿಗೆ ಖುಷಿ ಸಿಗೋದು ಯಾವಾಗ? ಯಾವಾಗ ನಿಮ್ಮ ಮನಸ್ಸಿನ ತಕ್ಕ ಆಗ್ತದ ಅವಾಗ ಸ್ವಲ್ಪ ನೀವು ನಕ್ಕಿರ್ತೀರಿ. ಖರೆ ಅದು ಸುಖ ಅದ, ಅದು ಆನಂದ ಅಲ್ಲ. ಸುಖ ಆನಂದದೊಳಗೆ ಭಾಳ ಫರಕ್ ಅದ. ಶರೀರ ಇದು ಭಾಳ ದೊಡ್ಡ ಸಂಪತ್ತ ತಿಳಿದವ್ರು ಹೇಳ್ಯಾರ. ಭಾಳ ದೊಡ್ಡ ಸಂಪತ್ತ. ಶರೀರನು ಸಾಧನ ಬಳಸ್ರಿ. ಹೌದಾ? ಬಸ್ನಾಗ ಕುಂಡ್ರಿ, ಬಸ್ ಒಯ್ದು ಮುಟ್ಟಿಸ್ತದ. ಅದೇ ಬಸ್ಸವೇ ಸರ್ವಸ್ವ ಅಲ್ಲ. 2 ತಾಸ ಪ್ರವಾಸ ಮಾಡುವುದದ. ನಾವು ಹಂಗಲ್ಲ, ಜಾಗಕ್ಕೆ ಬಡದಾಡವ್ರು ನಾವು. ನನ್ನ ಸೀಟ್ ಅದ. ಯಾಕ? ನಾ ಕಿಟಕಿಯಿಂದ ಇಲ್ಲಿ ಒಗದಿನು, ನನ್ನ ರುಮಾಲ್ ಒಗದಿನು, ನನ್ನ ಪಿಶ್ವಿ ಒಗದು, ನನ್ನ ಸೀಟ್ ಇದೆ. ನಂದು ಬಡದಾಡೋದು ಎಲ್ಲಿ? 2 ತಾಸ ಸುಮ್ಮನೆ ಕೂತು ಇಳಿದು ಹೋಗೋ ಬಸ್ನಾಗಿದು. 2 ತಾಸದ ಪ್ರವಾಸದೊಳಗೆ ಇಷ್ಟು ಬಡದಾಡ್ತೀವಿ. ಇಡೀ ಜೀವನದ ಪ್ರವಾಸದಾಗ ಎಷ್ಟು ನಡೆದಿರ್ಬೇಕು ನಮ್ದು ರಾಮಾಯಣ. ನಂದು ಅನ್ನೋದ್ರಿಂದೇ ಜಗಳದ. ರಾಮಾಯಣ ತೆಗೆದು ನೋಡು, ನಂದು. ಇದೆಲ್ಲ ಭೂಮಿ ನಾನೇ ಆಳ್ಬೇಕು ಅನ್ನೋದು ಬತ್ತು ದುರ್ಯೋಧನಗ. ಅವರು ಅಣ್ಣತಮ್ಮರಲ್ರಿ ಪಂಚಪಾಂಡವರು. ಅವ್ರಿಗೆ ಯಾಕೆ ಕೊಡೋದು? ಎಲ್ಲೇ ನೋಡ್ರಿ ನಂದು ಅನ್ನೋ ಜಗಳ ಚಾಲು. ಸುಮ್ಮನೆ ಮನೆಯಾಗ ಹೋಗನ್ರಿ, ಇದೆಲ್ಲ ನಂದು. ಗಂಡನ ಮುಂದನ್ರಿ ನಂದು. ನನ್ನ ತವ್ರ ಮನಿಂದ ತಂದೀನಿ ಇದು. ನಾ ದಿನತ್ ನಡೆದದ ಅಂದ್ ನೋಡ್ರಿ ಜಗಳ ಚಾಲು. ಜಗಳ ಬರಕ್ಕ ಏನು ಮಹತ್ವದ ಕಾರಣ? ನಾನು ನನ್ನದು 2 ಗಂಡ ಹೆಂಡ್ತಿದ್ದಂಗ. ನಾನು ನನ್ನದು ಗಂಡ ಹೆಂಡತಿಗೆ ಮಕ್ಕಳು ಹುಟ್ಟುದು. ಯಾವ ಮಕ್ಕಳು? ದ್ವೇಷ, ತಿರಸ್ಕಾರ, ಈರ್ಷ್ಯ, ನಿಂದ, ಇವೇನೆಲ್ಲ ಕೆಟ್ಟ ಗುಣಗಳು ಅದಾವಲ್ಲ, ಇವು ನನ್ನದುರಿಂದೇ ಹುಟ್ಟ್ಯಾವ. ಹೌದು. ಆರೋಗ್ಯದ ಬಗ್ಗೆ ಕೇಳ್ಯಾರವರು. ಫಸ್ಟ್ ಶರೀರ ಆರೋಗ್ಯವಂತಾಗಿಟ್ಕೋರಿ. ಶರೀರ ಯಾವೊಂದು ಸದೃಢದ ಅವನೇ ಸಾಧನೆ ಮಾಡ್ತಾನ. ಮತ್ತಾರು ಸಾಧನೆ ಮಾಡಕ್ ಬರ್ತದೆ ಹೇಳ್ರಿ? ಯಾವೊಂದು ಶರೀರ ಗಟ್ಟಿ ಅದ ಅವನೇ 4 ತಾಸು ಕೂಡಾಕ ಬರಬೇಕು. ಬೆನ್ನು ನುಸುಬಾರದು, ಕುತ್ತಕ್ರ. ಆರೋಗ್ಯ ಗಟ್ಟಿ ಇಲ್ಲ, ಸಾಧನೆ ಮಾಡಕ್ಕೆ ಆಗಲ್ಲ. ಏನ್ರಿ? ಹೆಲ್ತ್ ಇಸ್ ಅ ಲಾಸ್, ಎವ್ರಿಥಿಂಗ್ ಇಸ್ ಅ ಲಾಸ್ ಏನೋ ಅಂತಾರ ನೋಡ್ರಿ. ಕ್ಯಾರೆಕ್ಟರ್ ಇಸ್ ಅ ಲಾಸ್, ಎವ್ರಿಥಿಂಗ್ ಇಸ್ ಅ ಲಾಸ್. ಆರೋಗ್ಯ ಏನ್ ತಿನ್ಬೇಕು ಅದು ತಿನ್ಬೇಕು, ಎಲ್ಲ ತಿಳ್ಕೊಬೇಕು. ಮಂದಿ ಹೇಳ್ದಲ್ಲ ಸಾಬುದಾಣೆ ಭಾಳ ತಿನ್ಬೇಡ್ರಿ ಅಂತ ಹೇಳ್ದ. ನೀವೇನು ಪಾಪ ಹೆಣ್ಮಕ್ಳು ಬಾಳೆನ ಯೂಟ್ಯೂಬ್ ತೆಗೆದು ನೋಡೋರಲ್ಲ. ಸ್ವಲ್ಪ ತಿನ್ನೋದೇ ತಿನ್ನೋದು. ನವರಾತ್ರಿ ಅದ ಹಚ್ಚರಿ ದೀಪ. 9 ದಿವಸ ದೀಪ ಆರಬೇಡ ನೋಡ್ರಿ. ಏನು ಎಲ್ಲಮ್ಮ ಹೇಳ್ಯಾಳ ನಿಮಗಂಗ ಆರಬೇಡ ನೋಡತ್ತೇಳಿ. ಏನೋ ಯಾರೋ ಒಂದು ಹೇಳಿರ್ತಾರ, ಮಾಡ್ಕೋತ ಹೋತಿರ್ಬೋದು. ಸರ್ ಒಳಗಿನ ಶಾಂತಿಯ ದೀಪ ಆರಬೇಡದು. ಅದು ಆರ್ಸ್ಯಾನ ಮೊದಲೇ. ತಾಪೆ ಚಾಲು ಆಗ್ಯದ ಒಳಗ. ಈಗ ಹೊರಗಿನ ದೀಪ ಹಚ್ಚಿಡೋ. ದೀಪ ಪ್ರತೀಕದ, ಒಳಗಿನ ಶಾಂತಿಯ ಪ್ರತೀಕ ಅಂದ್ರ ದೀಪ. ಅದರಿಂದ ಒಂದು ಸೈನ್ಸ್ ಹೇಳ್ಯಾರ್ರಿ. ಸಾಯಂಕಾಲ ನೀವೇನು ದೀಪ ಹಚ್ತಿರಲ್ಲ, ದುಷ್ಟ ಶಕ್ತಿಗಳು ಬರೋದಿಲ್ಲ. ದೀಪ ನೋಡೋಣ ಖುಷಿ ಆಗ್ತದ. ಜ್ಯೋತಿ ನೋಡೋಣ ಭಾಳ ಖುಷಿ ಆಗ್ತದೆ. ಬೆಳಕು ಬಿದ್ದಂಗ. ಅದಕ್ಕೆ ಜ್ಞಾನಿ ಪುರುಷ ಏನಂತಾರ, ನಿನ್ನ ಮನುಷ್ಯನೊಳಗೆ ಸ್ವಲ್ಪ ತಿಳುವಳಿಕೆ ದೀಪನೂ ಹಚ್ಚು, ಅದರಿಂದ ಶಾಂತಿ ಬರ್ತದ. ಈಗ ಹೇಳಿಲ್ಲ ನನ್ನದು ಜಗಳ ಚಾಲು. ದುರ್ಯೋಧನ ಎಷ್ಟು ಹುಚ್ಚಿದ್ರಿ, ಎಷ್ಟು ಹಠ ಮಾರಿ. ಕೃಷ್ಣ ಏನ್ ಹೇಳಿದ್ದ? 5 ಜನ ಅದಾರ ಅವರು, ಬರೀ 5 ಊರು ಬೇಡ್ಯಾರ ಅವರು. ಎಷ್ಟು 5 ಊರು ಕೊಡು ಅಂತ ಹೇಳ್ಯಾರ. 5 ಊರು ಕೊಟ್ಟು ಬಿಟ್ರೆ ಜಗಳ ಏನಂತ ಹೇಳ್ರಿ?
ಹಠ ನಂದೇ ಅಲ್ಲ. ಸೂಜಿಯ ತುದಿ ಮೇಲೆ ಬರುವಂತ ಭೂಮಿ ಸಹಿತ ನಾವು ಕೊಡಂಗಿಲ್ಲ ಅಂತ ನಾವು ಏನ್ರಿ ಹಠ ಇದು? ಎಂತ ಹುಚ್ಚುತನ ಇದು. ಅವನ ಹಠನೇ ಸರ್ವನಾಶಕ್ಕೆ ಕಾರಣವಾಯ್ತು. ಅವ ಒಬ್ಬನೇ ಸಾಯ್ಲಿಲ್ಲ, ಎಲ್ಲರಿಗೂ ತಗೊಂಡ್ ಮಾಡೋದು. ಅವು ಏನ್ ತಪ್ಪು ಮಾಡಿದ್ರಿ ಅವರು? ಸಾವಿರಾರು ಕೌರವರು ಏನ್ ತಪ್ಪು ಮಾಡಿದ್ರು ಹೇಳ್ರಿ? ಇವ ಮಾಡಿದ ಪಾಪಕ್ಕೆ ಅವೆಲ್ಲ ಸತ್ತು. ದುಶ್ಯಾಸನ ಇದ್ದುಲವು ಸಾವಿರಾರು. ಒಂದು ಮನುಷ್ಯನ ಹಠದಿಂದ ಸರ್ವನಾಶ. ಕೃಷ್ಣ ಎಷ್ಟು ಚಂದ ತಿಳಿಸಿ ಹೇಳಿದ್ದ, ಬಿಡು ಯಾಕೆ ಆಶಾ ಮಾಡುತ್ತೆ. ಪಾಪ ಅವು ಕೂಡ ದುಡ್ಕೊಂತಿರ್ತಾವ. ಎಲ್ಲ ಬೇಡಿಲ್ಲ ಅವರು, ಬರೀ 5 ಊರು ಬೇಡ್ಯಾರ. ಕೇಳ್ತಾರೇನ್ರಿ ದುರ್ಯೋಧನ? ಹಠ ಅಂದ್ರೆ ಹಠ, ಹಂಗ್ ಬೇಕಂದ್ರೆ ಬೇಕು. ಉಣ್ಣು ಮಗನ ತನ್ನ ದೇವ್ರ ಹೆಂಗ್ ಸಾವು ಗೊತ್ತ್ರಿ ದುರ್ಯೋಧನಗ? ಎಷ್ಟು ಕೆಟ್ಟ ಸಾವು ಗೊತ್ತ ಹೇಳ್ರಿ. ಪ್ರೀತಿಯಿಂದ ಬದುಕುದು ನಮಗ್ ಗುರ್ತೇ ಇಲ್ಲ. ದುರ್ಯೋಧನ ಅವಾಗಿನ ಕಾಲದಾಗ ಇದ್ದ ತಿಳ್ಕೊಬೇಡ್ರಿ. ಈಗೂ ಅದಾರ ಎಲ್ಲ ಕಡೆ ದುರ್ಯೋಧನ. ಹಠ ಮಾಡಲ್ರಿ, ನಮ್ಮ ಮನೆಗೆ ಅದಾರಲ್ಲ, ಇದೇ ಬೇಕು ಅದೇ ಬೇಕಂತ ಹಠ ಮಾಡ್ತಾರ ನೋಡ್ರಿ. ದುರ್ಯೋಧನ ಇದ್ದಂಗೆ ರೀ ಅದು. ಆರೋಗ್ಯದ ಬಗ್ಗೆ ನಾಲ್ಗಿ ಚಟ ಊಟ ಮಾಡಬೇಡ್ರಿ. ಫಸ್ಟ್ ನೀವು ಹೇಳ್ತೀನಿ, ನಾಲ್ಗಿ ಚಟ ಏನೇನದ ಅದು ಮಣ್ಣಾಗ ಹೋಯ್ತವ. ನಾವು ಕರೆ ಅಂದ್ರೆ ಧ್ಯಾನದ ಬಗ್ಗೆ ಹೇಳ್ಬೇಕಂತ ನಾವು ಮಾಡಿದ್ದೆ, ಆದ್ರೆ ಇದು ವಿಷಯ ಸ್ವಲ್ಪ ತಿರುಗಿ ಶೆಟ್ಟಾರ. ಮೊನ್ನೆ ಒಂದು ವಿಷಯ ಹೇಳ್ತಾ ಹೇಳ್ತಾ ನಿಮ್ಗೆ ಹೇಳಿದೆ ನಾನು, 5 ತರಹದ ವಿಷಗಳು ಅಂತ ಹೇಳಿದ. 5 ವೈಟ್ ಪಾಯ್ಸನ್ ಒಂದೆರಡು ಹೇಳಿದ್ದೆ. ಯಾರು ಹೇಳ್ತೀರಿ ಅವು? ತರ್ಕದ ಸಕ್ರಿ ಮತ್ತು ಶಬಾಷ್, ಕ್ಲಾಪ್ಸ್. ರೈಸ, ಶುಗರ, ಉಪ್ಪ, ಶುಗರ್, ರೈಸ್ ಗುರುತದ ನಿಮ್ಗೆ? ಮೈದಾ. ಅಯ್ಯೋ ಯಶಸ್ವಿ ಮಾಡೋದು ಎಲ್ಲ ಗೊತ್ತಾಗ ಈಗ. ರೈಸ್ನು ಅದ, ಮೈದಾ ಮೈದಾ ಬಗ್ಗೆ, ಪಾಲಿಶ್ಡ್ ರೈಸ್ ರೀ. ಪಾಲಿಶ್ಡ್ ರೈಸ್. ಮೈದಾ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಮೈದಾ ರೀ. ಮೈದಾ ಅಂದ್ರೆ ಏನಮ್ಮ? ಅದು ಎದರಿಂದ ಮಾಡಿರ್ತಾರ? ಅದು ಮೈದಾ ಎದರಿಂದ ಮಾಡಿರ್ತಾರ ಗೊತ್ತಿಲ್ಲ ನಿಮ್ಗ? ಗೋಧಿಯಿಂದ ಮಾಡಿರ್ತಾರ. ಮತ್ ಸಾದಾ ಗೋಧಿ ಮತ್ತು ಮೈದಾ ಒಳಗೆ ಏನ್ ಫರ್ಕ್ ಅದ? ಮೈದಾ ಬಿಳಿ ಶುಭ್ರ ಅದ, ಏನದ ಅಂತದು ಪೊಲಿಷ್ನು ಮಾಡಿರ್ತಾರ, ಬಹಳ ಸಣ್ಣ ಬಿಸಿರ್ತಾರ. ತೌಡ ಏನದಲ್ಲ ಇಟ್ಟೇ ಇಲ್ಲ ಅಲ್ಲಿ ಅವರು. ತೌಡ್ ಅನ್ನೋದಿಲ್ಲ, ಅಷ್ಟು ಸಣ್ಣ ಬೇಯಿಸ್ಯಾರ, ಅದು ಮೈದಾ. ಈಗ ಒಳಗೆ ಮೈದಾ ಏನ್ ಸಮಸ್ಯೆ ಮಾಡ್ತದೆ ಹೇಳ್ತೀನಿ ಕೇಳ್ರಿ. ಅದು ಸಣ್ಣ ಬೇಯಿಸೋದ್ರಿಂದ ಅದ್ರೊಳಗೆ ಗ್ಲುಕೋಸ್ ಲೆವೆಲ್ ಹೆಚ್ಚಾಯ್ತು, ಗ್ಲುಕೋಸ್ ಅಬ್ಸಾರ್ಪ್ಷನ್ ಹೆಚ್ಚಾಯ್ತು. ಒಂದೇತು. ಶುಗರ್ದವರು ತಪ್ಪಿಸೈತು ಮೈದಾ ಮುಟ್ಟಬೇಡ್ರಿ. ಯಾರ್ಯಾರಿಗೆ ಶುಗರ್ ಆಗ್ಯದ, ಮೈದಾದಿಂದ ಏನೇನಾಗ್ತದ? ಬ್ರೆಡ್ ಆಗ್ತದ. ಮೈದಾದಿಂದ ಅವ್ರು ರೋಸ್ಟ್, ಅದು ಮೈದಾಂದೇ. ಬ್ರೆಡ್ ಇವೆಲ್ಲ ಬೇಕರಿ ಫುಡ್ಸ್ ಎಲ್ಲ ಮೈದಾ, ಎಲ್ಲ ಮೈದಾ. ಜಂಕ್ ಫುಡ್ಸ್ ರೀ. ಹೈಯೆಸ್ಟ್ ಶುಗರ್ ತಿಂದ ತಕ್ಷಣ ಶುಗರ್ ಇರ್ತದೆ. ಎಷ್ಟು ಡಯಾಬಿಟೀಸ್ ಅವ್ರಿಗೆ ಗುರುತೇ ಇಲ್ಲ. ಇದೇನು ರುಚಿ, ಇದೇನು ರೀತಿ ಹೇಳ್ತಾರ. ರುಚಿಗೆ ಸಂಬಂಧ ಇಲ್ಲ, ಬೇಗನೆ ಅದು ಕಾರ್ಬೋಹೈಡ್ರೇಟ್ ಒಳಗೆ ಹೋಗ್ಬಿಡ್ತದೆ. ಯಾಕಂದ್ರೆ ಅದು ಏನದ ಸಣ್ಣ ವಿಷಯ ಅಲ್ಲ, ತೌಡೆ ಇಲ್ಲಲ್ಲಿ. ಫೈಬರ್ ಕಂಟೆಂಟ್ಸ್ ಅಂದ್ರೆ ಏನು? ತೌಡು ಇರ್ತದಲ್ಲ, ಅದಕ್ಕೆ ಹಿಂದಕ್ಕೆ ಹೇಳ್ತಿದ್ರು ನೋಡ್ರಿ, ಅದು ಬೇಯಿಸಿದ ಹಿಟ್ಟ ಚಾಳಿಸ್ಬೇಡ್ರಿ ಅಂತ ಹೇಳ್ತಿದ್ರು. ಇದ್ದಕ್ಕಿದ್ದಂಗೆ ರೊಟ್ಟಿ ಮಾಡ್ರಿ, ಅದು ಭಾಳ ಚಲೋ. ಯಾಕಂದ್ರೆ ಅದ್ರೊಳಗೆ ಏನ್ ಸಿಗ್ತದ? ಫೈಬರ್ ಕಂಟೆಂಟ್ ಸಿಗ್ತಾವ ನಿಮಗೆ. ಫೈಬರ್ ಕಂಟೆಂಟ್ಸ್ ಇರೋದ್ರಿಂದ ಹೊಟ್ಟೆ ಸಾಪ್ ಆಗ್ತದ. ಶುಗರ್ ಭಾಳ ಬೇಗ ರಕ್ತದೊಳಗೆ ಸೇರಂಗಿಲ್ಲ. ಗ್ಲೈಸಮಿಕ್ ಇಂಡೆಕ್ಸ್ ಸ್ವಲ್ಪ ಲೇಟ್ ಆಗ್ತದೆ, ನಿಧಾನಕ್ಕೆ ಬ್ಲಡ್ ಒಳಗದು ಶುಗರ್ ಬಿಡ್ತದೆ. ಮೈದಾ ಒಂದು ಹೇಳ್ತೀನಿ ಮಜಾ ಏನು ಮಾಡ್ತದ, ಕರಳಿನೊಳಗೆ ಹೋಗಿ ಮೆತ್ತಕೊಂಡು ಕೂತು ಬಿಡ್ತದ. ಮುಂದೆ ಪಾಸೇ ಆಗಲ್ಲದು, ಯಾಕೆ ಜಿಗಿಟಾಗ್ಯದ ಭಾಳ. ಮುಂದೆ ಸರಿಬೇಕಾದ್ರೆ ಹೆಂಗೆ ಬೇಕು? ಕೆರಕ ಬರ್ಕ ಇರ್ಬೇಕು, ಅದು ಮುಂದೆ ಸರಿತದೆ. ಅದು ಕೆರಕ ಬರ್ಕ ಇಲ್ಲದ, ಎಲ್ಲನೇ ತೆಗೆದುಬಿಟ್ರಿ ನೀವು. ಕರೆ ಸಣ್ಣಿದ್ರೆ ನೀವು ಚಾಳಣಿಯಲ್ಲಿ ಚಾಳಿಸ್ಲಿಕ್ಕೆ ಹೋಗ್ಬೇಡ್ರಿ. ಅದೇನು ಚಾಳಿಸ್ತೀರಲ್ಲ ನೀವು, ತೌಡು ತೆಗಿತಿರಲ್ಲ, ಹಂಗೆ ಡೈರೆಕ್ಟ್ ತಿಂದ್ರೆ ತೆಗಿಯಬೇಡ್ರಿ. ಯಾಕಂದ್ರೆ ಅದ್ರೊಳಗೆ ಹೆಚ್ಚು ವಿಟಮಿನ್ಸ್ ಅದಾವ. ಆ ತೌಡಿನೊಳಗೆ ಅಷ್ಟು ಮಿನರಲ್ಸ್ ಮತ್ತು ವಿಟಮಿನ್ಸ್ ಅದಾವ. ಕರಳಿನೊಳಗೆ ಹೋಗಿ ಮೆತ್ತಕೊಂಡು ಕುಂಡ್ರೋದ್ರಿಂದ ಕರಳಿನೊಳಗೆ ಸಣ್ಣ 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 ತೂತದಾವ, ಸೂಜಿಕ್ಕಿಂತಲೂ ಸಣ್ಣ. ಅಲ್ಲಿಂದೇ ರಸ ಜಗತ್ತಿರ್ತದೆ. ಮತ್ತು ಅದೇ ಬಾಕಲು ಮುಚ್ಕೊಂಡು ಬಿಡ್ತಿದ್ವು, ಮುಂದೆ ಸರ್ತಾ ಸರಿಯಾಗ್ತಿದ್ವು. ಹಿಟ್ಟ ಮೈದಾ ಹಿಟ್ಟಾಗಿ ಕೂತು ಬಿಟ್ರಿ ಹೋಗಿ
ಹೆಂಗ ಬೋರ್ ಹಾಕೋತ್ನ್ಯಾಗ ಅದೇನು ಬರ್ತದಲ್ಲ ಒಳಗ ಫುಲ್ ಪ್ರೆಷರ್ ಬಿಡ್ತಾರ ಗಾಳಿದು, ಅದು ರಾಡಿ ಮ್ಯಾಲ ಬರ್ತಿತ್ತು ನೋಡ್ರಿ. ಆ ರಾಡಿ ಬರುವಾಗ ನೀರಿನ ಏನು ಸೋರ್ಸ್ ಅದಾವ ಅದಕ್ಕೆ ಮೆತ್ಕೊಂಡ್ ಬಿಡ್ತದ, ಮುಚ್ಚಿ ಬಿಡ್ತೈತಿ, ನೀರೇ ಬರಲ್ಲ. ಯಾಕ? ಆ ಬಾಕಲ್ಗಳು ಮುಚ್ಚಿ ಬಿಡ್ತದ, ರಾಡಿ ತೀಡಿ ಬಿಡ್ತಿಂಗ. ಈ ಮೈದಾನ ಹಿಂಗೆ ಮಾಡ್ತದ, ಒಳಗೆ ತೀಡ್ತಾ ತೀಡಿ ಬಿಡ್ತದ, ಮುಂದೆ ಸರಿಯೋದೇ ಇಲ್ಲ. ಮೇನ್ ಕೆಲಸ ಎಲ್ಲಿದ? ಆ ಛಿದ್ರ ಒಳಗಿಂದ ರಸ ಹೋದಕ್ರೆ ನಿಮ್ಗೆ ಹೊಟ್ಟೆ ತುಂಬೋದದ, ರಕ್ತ ತಯಾರಾಗೋದದ, ಆ ಬಾಕಲನ್ನ ಮುಚ್ಚಿ ಬಿಡ್ತಿರೋದು ಮೈದಾ. ಮುಂದೆ ಹೆಂಗ್ ಮಾಡೋದು? ಮತ್ತೆ ಮುಂದೆ ಸರಿಯಾದ ಹೆಂಗದು? ಬಾಂಬೆ ಒಳಗ ಒಂದ್ ಹೆಣ್ಮಗಳು ಅಡ್ಗಿ ಮಾಡೋದು ಎಲ್ಲಿ ಬ್ಯಾಸರ ಇತ್ತು, ಬರೀ ವಡಾಪಾವ್ ತಿನ್ಕೋತಾಗ. ಅದು ಮತ್ತೆ ಹೊಟ್ಟಿಲ್ ಹೆಣ್ಮಗಳು, ಹೊಟ್ಟಿಲ್ ಹೆಣ್ಮಗಳು ಬರೀ ವಡಾಪಾವ್ ತಿಂದು ಮತ್ತದ ಎಲ್ಲಿ ಬ್ಲಡ್ ಮ್ಯಾಗ ತಯಾರಾಗೇ ಇಲ್ರಿ. ಹೆರಿಗೆ ಆಗ್ಬೇಕಾದ್ರೆ ಶಕ್ತಿ ಬಾಳ್ಬೇಕು. ಕೂಸು ಹುಟ್ಟದ ಬಳಕೆ ಎಷ್ಟು ಪ್ರಾಬ್ಲಮ್ ರೀ. ಅದ್ರ ನಾಳೆಲ್ಲ ಕುತ್ತಿಗೆ ಸುತ್ತಕೊಂಡಿತ್ತ 4 ತಾಸು ನಡೀತ್ರಿ ಆಪರೇಷನ್. ಡಾಕ್ಟರ್ ಕೇಳುತ್ತೆ, ಏನ್ ತಿಂದಿದ್ದು ಮಾರಾಡ್ತೀನಿ? ಅಡಿಗೆನೇ ಮಾಡಿಲ್ಲ, ಹೇಳ್ಬೋದು ಚಾನ್ಸ್ ಇದೆ. ವಡಾಪಾವ್ ತನ್ನೋದೈತಿ ತಿನ್ನೋದೈತಿ, ವಡಾಪಾವ್ ತರೋದೈತಿ ತಿನ್ನೋದೈತಿ. ಈ ಸಿಟಿಯಾಗೂ ಎಲ್ಲ ಇದೇ ನಡೆದ ರೀ. ಸ್ನ್ಯಾಕ್ಸ್ ಅಂತ ಹೇಳ್ತಾರ, ಸಾಯಂಕಾಲ ಚಾ ಕುಡಿದ್ರು ತಿನ್ನೋದು ತಿನ್ನ. ಭಜಿ ತಂತಿರ್ತಾರ, ಭಜಿದು ಒಂದ್ ದಿವ್ಸ ಹೇಳ್ತೀನಿ ನಿಮ್ಗೆ, ಭಾಳ ಕೆಟ್ಟದ ಭಜಿ. ನೀರ ಎಷ್ಟ ಡಿಗ್ರಿಗೆ ಕುದಿತದ? ಎಷ್ಟು ಕಾಸದಾಕ್ರ ನೀರು ಉಗ ಆಗ್ತದ? 100 100 ಸೆಲ್ಸಿಯಸ್ ಕಾಸದಾಕ್ರ ನೀರ ಏನಾಗ್ತದ? ಉಗ. ಎಣ್ಣೆಗೆ 100 ಕೊಡ್ಬೇಕೇನು? ಎಷ್ಟು ಕೊಡ್ಬೇಕು? ಎಷ್ಟು ಸೆಲ್ಸಿಯಸ್ಗೆ ಎಣ್ಣೆ ಕುದ್ದು ಉಗ ಆಗ್ತದ ಹೇಳ್ರಿ? ಗೊತ್ತಿಲ್ಲ. 1000 ಡಿಗ್ರಿ ಅಷ್ಟು ಕಾವು ಕೊಟ್ಟಾಕ್ರ ಅವಾಗ ಎಣ್ಣೆ ಕುದಿಲಿಕ್ಕೆ ಚಾಲು ಮಾಡ್ತದ. ನನಗೆ ಹೇಳ್ರಿ, 100 ಸೆಲ್ಸಿಯಸ್ ಕುದಿಯವತ್ನಾಗೆ ಒಳಗಿನ ಜೀವನ ಸತ್ವ ಸುಟ್ಟು ಹೋಗಿರ್ತಾವ. ಈಗ 1000 ಡಿಗ್ರಿ ಎಣ್ಣೆ ಕುದಿಯವತ್ನಾಗ ಒಳಗೆ ನೀವು ಬಿಡ್ತೀರಿ ಮೈದಾ, ಅದ್ರೊಳಗೆ ಏನು ಉಳಿತು ಹೇಳ್ರಿ? ಎಲ್ಲ ಸುಟ್ಟು ಬೂದಿ ಆಗಿ ಹೋಗ್ತದೆ. ಏನೂ ಇಲ್ಲ, ವಿಟಮಿನ್ ಅನ್ನೋದು ಏನು ಇಲ್ಲ. ಎದತ್ತಿತ್ತಾರ? ಟೆಸ್ಟ್ ನಾಲ್ಗಿ ಚಟ. ಏನಪ್ಪ ನಾಲ್ಗಿ ಚಟ ತಿನ್ಲಿಕ್ಕೆ ಮಜಾ ಅನ್ನಿಸ್ತದಂಥದ್ದು ಭಜಿ. ಓಕೆ, ವಿಟಮಿನ್ ಏನು ಹೇಳಿ? ಸುಟ್ಟದೆಲ್ಲ ಸುಟ್ಟು ಬೂದಿ. ವಿಷಯ ಬಂದದಂತ ನಿಮಗೆ ಹೇಳ್ತೀನೋ, ನಿಸರ್ಗ ಒಳಗೆ ಏನದಲ್ಲ ಅದು ಇದ್ದಕ್ಕಿದ್ದಂಗೆ ತಿಂದ್ರೆ ನಿಮ್ಗೆ ಶಕ್ತಿ ಭಾಳ ಕೊಡ್ತದ. ಅದನ್ನು ತಂದು ಕುದಿಸೋದು ಮಾಡಕ್ ಹೋಗ್ಬಾರ್ದು. ಕರಿಯೋದು ಕುದಿಸೋದು ಇದು ಏನೋ ಮಾಡಕ್ಕೆ ಹೋಗ್ಬಾರ್ದು. ಋಷಿ ಪ್ರಭಾಕರ್ ಇದೇ ಹೇಳಿದ್ರು. ಬರೀ ಹೇಳಿಲ್ಲ, 30 ವರ್ಷಗಟ್ಟಲೆ ಬರೀ ಇದೇ ತಿಂದ್ರು ಅವರು. ಏನ್ ತಿಂದ್ರು? ಇದೇ ಹಸಿ ತರಕಾರಿನೇ ತಿನ್ನೋರು. ಒಂದ್ ದೊಡ್ಡ ಕುಕ್ಕರ್ದಾಗ ನಿಮ್ಗ ಬಟಾಟೆ ಕುದಿಲಿಕ್ಕೆ ಇಡ್ತೀರಲ್ಲ ನೀವು ಕುಕ್ಕರ್ದಾಗ, ಹಂಗ ಮನುಷ್ಯರಿಗೆ ಕುದಿಸೋರು ಹೆಂಗಾತ? ಮನುಷ್ಯರಿಗೆ ಒಳಗೆ ಹಾಕಿ ಸಿಟ್ಟಿ ಹೊಡ್ಲಿಕ್ಕತ್ರ ಹೆಂಗಾತ? ಏನ್ರ ಉಳಿತದ ನಮ್ಮ ಶರೀರದಾಗ? ಸುಟ್ಟು ಬೂದಿ ಆಗ್ತದಲ್ಲ ಒಳಗೆಲ್ಲ ಬ್ಯಾಂದು. ಹಂಗ ನೀವು ಕೊರ್ಲಕತ್ತೀರಿ. ಮಾರ್ಕೆಟ್ನಾಗ ತರೋದ್ನಾಗ ಭಾಳ ವಿಟಮಿನ್ಸ್ ಇರ್ತಾವ, ಕುದಿಸ್ರಿ ಖಲಾಸ ಆಯ್ತದ. ಅದಕ್ಕೆಲ್ಲ ಕೊಂದು ಮತ್ತೆ ಮ್ಯಾಲ ಖಾರ ಉಪ್ಪ ಹಾಕಿ ಏನೇನೋ ಮಜಾ ಮಾಡಿ ಅದಾಗೆಲ್ಲ ತಿನ್ನೋ. ನಿಮಗ ಇದ್ರ ಬಗ್ಗೆ ಒಂದು ಚಂದಾಗಿ ಉದಾಹರಣೆ ಕೊಡ್ಲಿ? ನಾ ಬರೀ ಹೇಳಂಗಿಲ್ಲ, ಎಲ್ಲ ಉದಾಹರಣೆ ಕೊಡ್ತೀನಿ ನಿಮಗ. ಆಕಳ ನೋಡಿದ್ರಿ? ದನಗಳು ನೋಡಿರಲ್ಲ? ದನಗಳು ಏನು ತಿಂತಾವ್ರಿ? ಮತ್ತು ಅವು ಯಾಕೆ ಹಿಂಗೆ ಎಣ್ಣೆ ಹಚ್ಚಿ ಹುರಿಯಂಗಿಲ್ಲ? ಆ ಹುಲ್ಲಿಗೆ ನೋಡ್ರಿಪ್ಪ ಹಾಳೆ ಹೊಡಿನು, ಖಾರ ಉಪ್ಪ ಹಿಂಗ್ಯಾಕೆ ಮಾಡಲ್ಲ? ದನಗಳು ಯಾಕೆ ಹಂಗೆ ಮಾಡಲ್ಲ? ಇದಕ್ಕಿದ್ದಂಗೆ ತಿಂತಾವ್ರಿ. ಬೇಡ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಿಮಗ. ಇಲ್ಲಿ ತನ ಒಂದರೆ ದನದ್ದು ಹಲ್ಲು ಹುಳುಕಾಗ್ಯದ. ಅದು ಎತ್ತ ತಗೋರಿ, ಆಕಳ ತಗೋರಿ, ನಮ್ಮ ನಾಯಿ ತಗೋರಿ, ಬೆಕ್ಕ ತಗೋರಿ, ಒಂದರೆ ಪ್ರಾಣಿಗೆ ಹಲ್ಲು ಹುಳು. ದವಾಖಾನೆ ಬಂದ ನಾಯಿ ನೋಡ್ರಿ, ನನ್ನ ಹಲ್ಲು ಹೊಡ್ಲಿಕ್ಕತ್ತದ್ರಿ. ಇತಿಹಾಸದಾಗೆ ಇಲ್ರಿ ಇದು. ಒಂದು ಪ್ರಾಣಿಗಳ ಹಲ್ಲ ಹುಳಕ್ಕೆಲ್ಲ. ಮನುಷ್ಯ ಅಂದ್ರೆ 108 ಪೇಸ್ಟ್.
108 ಒಳಗೆ ಫ್ಲೇವರ್, ಉಪ್ಪಿನ ಪೇಸ್ಟ್ ಬೇರೆನೆ, ಲವಂಗದ ಪೇಸ್ಟ್ ಬೇರೆನೆ, 108 ಬ್ರಷ್ ಇಟ್ಟು ಎಲ್ಲ ಇದ್ರೂ ಕೂಡ ಮನುಷ್ಯನ ಹಲ್ಲ ಹುಳುಕಾಗ್ತದೆ. ಒಂದರೆ ಪ್ರಾಣಿಯ ಬಾಯಿ ನಾರ್ತದೆ ನೋಡ್ರಿ. ಅಂದರೆ ಅವು ಎಂದ್ರೆ ಹತ್ತಿ ಕೂತಾವನ ಅವು ಹಲ್ಲೆ ತಿಕ್ಕೊಳ್ಳೋ ಮತ್ತ ಬಾಯಿ ಯಾಕೆ ನಾರಲ್ಲ? ಅವು ಹೊಲಸು ನಾರ್ಬೇಕ್ರಿ. ಮತ್ತ ಮನುಷ್ಯ ಒಂದೇ ದಿವಸ ಹಲ್ಲು ತಿಕ್ಕೊಳ್ಳೋದು ಬಿಟ್ಟ ತೋತು ಅವ್ನ ಸಮೀಪ ಹೋಗ್ಲಿ, ದೂರದಿಂದೇ ಮಾತಾಡ್ಬೇಕು. ಸ್ವಲ್ಪ ಸಮೀಪದ್ರ ವಾಸ ಬರಾಕ್ತಾರ. ಕರೆಕ್ಟ್ ಉತ್ತರ ಕೊಡ್ರೆ ಮನುಷ್ಯನ ಬಾಯಿ ನಾರ್ತದ. ಭಾಳ ಬೇಡ, ಇನ್ನೂ ಸ್ವಲ್ಪ ಮುಂದೆ ಹೋಗ್ತೀವಿ ನಾವು. ದನಗಳು ಹೆಂಡಿ ನಾರ್ತದ, ಆಕಳ ಹೆಂಡಿ ನಾರ್ತದ, ಆರಾಮ ಕೈ ಹಾಕ್ತದೆ, ಮನೆ ಮುಂದೆ ಸಾರಿಸ್ತಾರೆ. ವಾಸೆ ಬರಲ್ಲ, ಅದು ಬರ್ತದ. ಮನುಷ್ಯನ ಹೆಂಡಿ ಗಮ್ಮತ್ತ ಕೈಯಾಗ ಇಡಕ್ಕಾಗ್ತದ? ನಮ್ದೇ ಮತ್ತದು. ಯಾಕೆ ಮನುಷ್ಯಂದು ಯಾಕೆ ನಾರ್ತದ, ದನಗಳದ್ದು ಯಾಕೆ ನಾರಲ್ಲ? ದನಗಳು ಹೂಸ್ಬಿಡ್ತಾವ, ದನಗಳು ಹೂಸ್ನು ನಾರಂಗಿಲ್ಲ. ಮನುಷ್ಯನ ಕೇಳಬೇಡ್ರಿ. ತೋ ಏನು ಕಾರಣ ಇರ್ಬೇಕು ಶಿವರಾಜ್ ಅವರಿಗೆ ಇದಕ್ಕೆ? ಮನುಷ್ಯನ ಬಾಯಿನೂ ನಾರ್ತದ, ಮನುಷ್ಯನ ಹೊಲಸು ಎಲ್ಲಾನೇ ನಾರ್ತದ. ಏನು ಫುಡ್ ಕಾರಣ, ಶಬಾಷ್. ತಿನ್ನೋ ಫುಡ್ ಕಾರಣ, ತಿನ್ನೋ ಊಟ ಕಾರಣ. ಏನು ಕಾರಣ? ಊಟದೊಳಗೆ ಏನು ಫರಕ್ ಅದ? ಅವು ಏನ್ ತಿಂತಾವ, ನಾವೇನ್ ತಿಂತೇವೆ? ಅವು ಆಸ್ ಇಟ್ ಈಸ್ ತಿಂತಾವ್ರಿ, ನಾವು ಎಲ್ಲ ಕುದಿಸಿ. ಶಬಾಷ್. ಅವು ಇದ್ದಕ್ಕಿದ್ದಂಗೆ ತಿಂತಾವ. ನಾಲ್ಗಿ ಚಟಕ್ ತಿನ್ನಲ್ಲವು. ಎಣ್ಗಂಟ ಅದಕ್ಕೆ ಎಣ್ಣೆ ಹಾಕಿ ಕರ್ದ ಏನು ಮಾಡಲ್ಲ ಅವು. ಸುಮ್ ಇದ್ದಕ್ಕಿದ್ದಾಗ ಆರಾಮ್ ತಿಂತಾವ. ದೇವ್ರಿ ಅವು ಖರೆ ನೋಡೋದು. ಅವು ಹೊಟ್ಟಿ ಸಲಾಗ್ ತಿಂತಾವ, ಹೊಟ್ಟೆ ತುಂಬ್ರ ಸಾಕತ್ತಾವ. ಕೈ ಒಂದ್ ದಿವ್ಸ ತಿಂದು ನೋಡ್ರಿ ಹುಲ್ಲ ತಿನ್ನಕ್ಕಾಗಲ್ರಿ, ಅಟ್ಟು ಕೈ ಇರ್ತವ. ನೀ ಹೆಂಗ್ ತಿಂತಾವು? ನಮ್ಮಂಗ ನಾಲ್ಗಿ ಚಟಕ್ ಬಿದ್ದಿಲ್ರಿ ಅವು. ಮನುಷ್ಯ ತಿಂತಾನ, ನಾಲ್ಗಿ ಚಟಕ್ ತಿಂತಾನ. ಹೊಟ್ಟೆ ತುಂಬ್ಲಿ ಸಾಕಾರ ಬಿಡ್ಲಿ, ನಾಲ್ಗಿಗೆ ಮಜಾ ಅನ್ಸ್ಬೇಕು. ನಾಲ್ಗಿಗೆ ಮಜಾ ಅನ್ಸುತ್ತೆ. ಈ ನಾಲ್ಗಿಗೆ ಮಜಾ ಕೊಡ್ಲಿಕ್ಕೆ ಹೋಗಿ ಕೆಲವೊಬ್ರು ಚಿಪ್ಸ್ ತಿನ್ನೋದು, ಕುರ್ಕುರಿ ತಿನ್ನೋದು, ಇಂಥವ್ರ ಆರೋಗ್ಯ ಪೂರ್ತಿ ಹದಗೆಟ್ಟು ಹೋಗ್ತಾವ. ನಾಲ್ಗಿ ಚಟಕ್ ನೀವು ಏನೇನ್ ತಿಂತೀರಿ, ಏನ್ ಫರಕ್ ಅದ? ಇನ್ನೊಂದು ಪಾಯಿಂಟ್ ಕೇಳ್ತೀನಿ ನಾ. ಏನ್ ಫರಕ್ ಅದಮ್ಮ? ದನಗಳ ಊಟಕ್ಕೆ ನಮ್ಮ ಊಟಕ್ಕೆ ಏನ್ ಫರಕ್ ಅದ? ಅವು ಏನ್ ತಿಂತಾವ, ನಾವ್ ಏನ್ ತಿಂತೀವಿ? ಒಳ್ಳೇದಾವ ಹುಲ್ ತಿಂತಾವ, ನಾವೇನ್ ತಿಂತೀವಿ? ನಾವು ಬೇಯಿಸಿದ್ದ ಕುದಿಸಿದ್ದ ಶಬಾಷ್. ಅದಕ್ಕೆ ಕುದಿಸ್ತೇವು, ಹುರಿತೇವು. ಯಾಕೆ ಕುದಿಸ್ತೇವು, ಯಾಕೆ ಹುರಿತೇವು? ಹಸಿದ ತಿಂದ್ರ ಒಗರೊಗರ್ ಹತ್ತಿತ್ತ ಸ್ವಲ್ಪ. ಅಂದ್ರೆ ಕಡಿಗೆ ಎಲ್ಲಿ ಬತ್ತು? ನಾಲ್ಗಿಗೆ ಬಂದ್ರಿ ನೀವು. ನಾಲ್ಗಿ ಚಟಕ್ಕೆ ಬಂದೇವು ನಾವು. ಒಗರ್ ಹತ್ತಬಾರ್ದು, ಅದು ಚಲೋನೇ ಹತ್ತವ. ನೀವು ಸಾದಾ ಒಂದು ಹಾಗಲಕಾಯಿ ಪಲ್ಯ ಮಾಡೋದು, ಅದಕ್ಕೂ ಬೆಲ್ಲ ಹಾಕ್ತಿರಿ, ಬೈತಿರ್ತೀನಿ ನಾ. ಅದಕ್ಕೂ ಬೆಲ್ಲ ಹಾಕ್ತಾರೆ, ಅದು ಸ್ವಾದಕ್ಕಾಗಿ ತಿನ್ನು. ಇದ್ದಕ್ಕಿದ್ದಂಗೆ ತಿನ್ನಲ್ಲ. ಮತ್ತೆ ದೇವ್ರು ಕೊಟ್ಟಿದ್ದು ಸ್ವಲ್ಪ ಕೈ ಹೋಗ್ಬೇಕಲ್ಲ, ಹೊಟ್ಟೆ ಆಗತ್ತೆ, ನಾವು ಅನ್ನಂಗೇ ಇಲ್ಲ. ಕಾರಣ ಒಂದೇ ಒಂದು, ಕುದಿಸಿ ತಿನ್ನೋದ್ರೆ ಹಿಂಗ ಆಗ್ತದ. ಈಗ ಕುದಿಸಿ ತಿನ್ನೋದ್ರಿಂದ ಏನ್ ನುಕ್ಸಾನ ಆಗ್ತದ? ಇನ್ನೊಂದ್ ಸ್ವಲ್ಪ ಹೇಳಿ. ಮೆಂತಿ ಪಲ್ಯ ಮಾರ್ಕೆಟ್ದಿಂದ ತಂದು ಅದಕ್ಕೆ ಹಂಗೆ ಇಟ್ಬಿಡ್ರಿ. 1 ದಿವ್ಸ ಇಡ್ರಿ, 2 ದಿವ್ಸ ಇಡ್ರಿ, 3 ದಿವ್ಸ, ಏನೂ ಆಗಲ್ಲ. ಏನಾಗ್ತದ? ಬಾಳದ್ರ ಬಾಡ್ತದ, ಕೊಳಿತದ, ನಾರ್ತದ, ಹೊಲಸು ವಾಸ ಬರ್ತದ, ಬರಂಗಿಲ್ಲ. ಅದೇ ಮೆಂತಿ ಪಲ್ಯ ಹೋಳಿ ಎಣ್ಣೆ ಶೇಂಗಾದ ಕಾಳು ಹಾಕಿ ಪಲ್ಯ ಮಾಡಿಡ್ರಿ. ಮುಂಜಾನೆ ಪಲ್ಯ ಮಾಡಿಡ್ರಿ, ಸಾಯಂಕಾಲ ತಿನ್ನಕ್ಕಾಗಲ್ಲ. ಅದು ಏನಾಗ್ತದ? ಹಳಸ್ತದ. ಅಡಿಗೆ ಹಳಸದ ಅಂತೀವಿಲ್ಲ, ಒಣ ಮೆಂತಿ ಪಲ್ಯ ಹಳಸಲ್ಲ. ಮತ್ತದು ಕುದಿಸನ ಯಾಕೆ ಹಳಸ್ತದ? ಕುದಿಯಾನ ಅಲ್ಲಿ ಬ್ಯಾಕ್ಟೀರಿಯಾ ಬೆಳಿಲಿಕ್ಕೆ ಚಾಲು ಆಯ್ತು. ದನಗಳು ಹಸಿ ತರಕಾರಿ ತಿಂತಾವಲ್ಲ, ಅವ್ರ ಹಲ್ಲಾಗ ಸಿಕ್ಕರು ಕೂಡ ಅದು ಕೊಳೆಯಂಗಿಲ್ಲಲ್ಲ, ಅದಕ್ಕಲ್ಲಿ ಹುಳ ತಯಾರಾಗಲ್ಲ. ನಾವು ಕುದಿಸಿದ ತಿನ್ನೋದ್ರಿಂದ ಮುಂಜಾನೆ ತಿಂದಿರ್ತೀವಿ, ಹಲ್ಲಾಗ ಹೋಗಿ ಸಿಕ್ಕಿರ್ತದ, 2 ದಿವಸ ಅಲ್ಲಿ ಇರ್ತದ, ಹಲ್ಲಾಗ ಅದು ಕೊಳಿತದ. ಅದು ಹೊಲಸು ನಾರ್ಲು ಚಾಲು ಮಾಡ್ತದ, ಕೊಳತು. ಮೆಂತಿ ಪಲ್ಯ ನಾರ್ತಲ್ರಿ, ಏನೇ ಮಾಡಿಡ್ರಿ ನೀವು, ರಾತ್ರಿ ನಾರ್ತದ. ಮರುದಿವ್ಸ ಅಂತೂ ಮ್ಯಾಲ ದೂರೇ ಬಂದಿರ್ತದ, ತಿನ್ನಾಕೆ ಆಗಲ್ಲ ಮರುದಿವ್ಸ ಯಾವುದೇ ಪಲ್ಯ. ಮತ್ತ ಅದೇ ನೀವು ಹಂಗೆ ಇಡ್ರಲ್ಲ, ಮೆಂತಿ ಪಲ್ಯ ಹಂಗೆ ಇಡ್ರಿ, ತಿನ್ರಿ, 4 ದಿವ್ಸ ಬಿಟ್ಟು ತಿನ್ರಲ್ಲ, ಏನೂ ಆಗಲ್ಲ. ಮಜಾ ಅದಲ್ರಿ, ವಿಚಾರ ಮಾಡಿದ್ವಿ ಇದ್ರ ಬಗ್ಗೆ. ಗಜರಿಕಾಯಿ ಹಂಗೆ ಇಡ್ರಿ, 1 ವಾರ ಗಟ್ಲೆ ಇಡ್ರಿ, ಮೂಲಂಗಿ ವಾರ ಗಟ್ಲೆ, ಏನಾಗ್ತದ? ಏನೂ ಆಗಲ್ಲ. ಹೌದಾ?
ದನಗಳು ಇದ್ದಕ್ಕಿದ್ದಂಗೆ ತಿನ್ನೋದ್ರಿಂದ ಅವು ಜೀವಂತವಾಗಿ ಅದಕ್ಕೆ ಬರ್ತದೆ ಶಕ್ತಿ. ಇನ್ನೊಂದು ಮಜಾ ಹೇಳ್ತೀನಿ ನಿಮಗೆ, ಎಲ್ಲ ದವಾಖಾನೆ ಮನುಷ್ಯರ್ಗ್ಯಾವ, ದನಗಳಿಗೆ ದವಾಖಾನೆ ಎಲ್ಲಿ ಅವ್ರಿ? ಹಸಿ ತಿನ್ನೋದ್ರಿಂದ ಅವಕ್ಕೂ ಡಾಕ್ಟರೇ ಬೇಕಾಗಿಲ್ಲ. ಸ್ಪೆಷಲ್ ನಾಯಿ ದವಾಖಾನೆ ಇಲ್ಲದ ಹೇಳ್ರಿ, ದನಗಳ ದವಾಖಾನಿನೇ ಇಲ್ಲ. ಹಾ, ಇನ್ನು ಕೆಲವೊಂದು ದವಾಖಾನಿಗೆ ದನಗಳಿಗೆ ಹೋಯ್ತಾರ. ಯಾವ ದನಗಳಿಗೆ ಹೋಯ್ತಾರ ಗೊತ್ತಾ ನೀವು? ಕಾಡಿನೊಳಗೆ ಇರೋದು ದನಗಳಿಗೆ ಹೋಯಲ್ಲ. ಯಾವ ದನಗಳಿಗೆ ಹೋಯ್ತಾರ? ನೀವು ಸಾಕಿರ್ತಿರಲ್ಲ ಆ ದನಗಳು. ನೀವು ಸಾಕಿದ ಪ್ರಾಣಿಗೂ ನಿಮ್ದೇ ಚಟ ಹಚ್ಚಿರ್ತೀರಿ. ನೀವು ನಾಯಿಗೆ ಏನು ಹಾಕ್ತೀರಿ? ನೀವು ತಿನ್ನೋದೇ ಹಾಕ್ತೀರಿ. ನಿಮ್ಮ ಮನ್ಯಾಗ ಆಕಳ ಅದಕ್ಕೆ ಏನು ಹಾಕ್ತೀರಿ? ಹಳಸಿದ ಬಾನ. ನೀವು ತಿನ್ನೋದೇ ಹಾಕ್ತೀರಿ ಅದಕ್ಕೆ. ಅವಾಗ ಅದ್ರ ಕೆಡ್ಲಕ್ಕೆ ಚಾರ ಆಯ್ತದ ಆರೋಗ್ಯ. ಕಾಡು ಪ್ರಾಣಿ ಎಲ್ಲಿದ? ಕಾಡಿನೊಳಗಿರುವಂಥ ಆಕಳ, ಕಾಡಿನೊಳಗಿರುವಂಥ ನಾಯಿ, ಅದಕ್ಕೆಲ್ಲ ದವಾಖಾನಿ. ಯಾಕ? ಅವು ಇದಕ್ಕಿದ್ದಂಗೆ ತಿನ್ಲಕತ್ತಾವ. ನೀವು ಸಾಕಿದ ಪ್ರಾಣಿ ಮಾತ್ರ ನಿಮ್ಮ ಚಟ ಕೆಡವಾಕತ್ತಿರೋದು. ನಿಮ್ಮ ಮನೆ ಮುಂದಿರುವಂಥ ಆಕಳಿಗೆ ದಿನಾಲು ಒಂದು ಬಕೆಟ್ ಚಾ ಇಡ್ರಿ. ನೀವು ಚಾ ಕುಡಿತಿರಲ್ಲ, ಮತ್ತು ಅದಕ್ಕೂ ಕುಡಿಸ್ಬೇಕು. ಒಂದು ಬಕೆಟ್ ಚಾ ಇಡ್ರಿ, ಅವಳಿಗೆ ನಾಷ್ಟ ತಿಳಿ ಒಂದು ಬುಟ್ಟಿ ಅವಲಕ್ಕಿ ಇಡ್ರಿ. 8 ದಿನದಾಗ ಜಡ್ಲಿ ಬಿಡ್ತದೆ. 8ನೇ ದಿನದಾಗ ಮತ್ತು ಒಂದು ಮನುಷ್ಯ ಇದು ಯಾಕೆ ಮಾಡ್ತಾನೋ ಗೊತ್ತಿಲ್ಲ. ಭಾಳ ವಿಚಾರ ಮಾಡುವಂಗಾದ್ರೆ ಇದು ಭಾಳ ಆಳವಾಗಿ ಚಿಂತನೆ ಮಾಡ್ಬೇಕಿದ್ರ ಬಗ್ಗೆ. ಬೈಬಲ್ ಒಳಗೂ ಅದೇ ಹೇಳ್ಯಾರ. ಗುರುಗಳ ಕಾವು ಮನ್ಯಾಗ ಇದ್ರಿ ಬಿಸ್ಲಿಗೆ ಹೋಗಿ ಕಾವು ಎದಕ್ಕೆ ಯಾವ ಕಾರಣಕ್ಕೆ ಆಕತ್ರಿ ಗುರುಗಳು? ಕಾವು ಶರೀರ ಕಾವಾಗ್ಲಿಕ್ಕೆ ಒಂದೇ ಒಂದು ಕಾರಣ, ಕುದಿಸಿಟ್ಟು ತಿನ್ನೋದು. ಹಸಿರು ತಪ್ಪಲು ತಿಂದು ನೋಡ್ರಿ ನಿಮ್ ಎದೆಗೆ ಉರಂಗಿಲ್ಲ. ಕುದಿಸಿಟ್ಟು ತಿನ್ರಿ ಎದೆಗೆ ಉರ್ಲಿಕ್ಕೆ ಚಲೋ ಆಗ್ತದೆ, ಪಿತ್ತ ತಯಾರ. ಕುದಿಸಿಟ್ಟು ಏನದಲ್ಲ ಅದ್ರೊಳಗೆ ನೀವು ಖಾರ ಹಾಕ್ತೀರಿ, ನನಗೆ ಎದಿಗಿರಿ ಏನು ಹೆಂಗಿಲ್ಲ ಗುರುಗಳು, ತುತ್ತು ಆಗುದಿಲ್ರಿ, ಎಣ್ಣೆ ಹಾಕ್ತೀರಿ. ಹಾ, ಸ್ವಲ್ಪ ಮೈ ಕಾವ್ ಆಗ್ತದೆ. ಕಾವಾಗೋದು ಮೈ ಕಾವಾಗೋದಂದ್ರ ಕಾವಾಗೋ ಜಿನ್ಸ ನೀವು ತಿನ್ನಕತ್ತೀರಿ ಅಂತ ಅದ್ರ ಅರ್ಥ. ಈಗ ಕಾವಾಗೋ ಜಿನ್ಸ್ ಯಾವ ನೀವು ವಿಚಾರ ಮಾಡ್ಬೇಕು, ಅದಕ್ಕೆ ಅಭ್ಯಾಸ ಬೇಕು. ಆರೋಗ್ಯ ಸರಿ ಇರ್ಬೇಕಾರೆ ಆರೋಗ್ಯದ ಸ್ವಲ್ಪ ಜ್ಞಾನ ಬೇಕು. ಈ ಮೆಣಸಿನ್ಕಾಯಿ ಒಳಗೆ ಭಾಳ ಕಾವೋದು, ಅದು ಭಾಳ ತಿನ್ನಬಾರ್ದು. ಎಣ್ಗಂಟು ಭಾಳ ತಿನ್ನಬಾರ್ದು. ಒಬ್ಬೊಬ್ರು ಮನೆಗೆ ಹೋಗಿರ್ತೀನ್ರ ಏನು ನಮೂನಿ ಪಲ್ಯ ಮಾಡಿರ್ತಾರಂದ್ರ ಎಣ್ಣೆಗೆ ಅದಕ್ಕೆ ಕರೆದಿರ್ತಾರ ಪಲ್ಯ. ಎಣ್ಣೆ ಹಿಂಗೆಲ್ಲ ತಾಟ್ಲಿಗೆ ಹತ್ತಿರ್ತದದು. ಅಟ್ಟೆ ಯಾಕೆ ಎಣ್ಣೆ ಹಾಕೋದು? ಸ್ವಲ್ಪ ಬಳಸೋದಪ್ಪ ಎಣ್ಣೆ. ಮೊನ್ನೆ ಒಂದು ಊರಾಗ ತಿನ್ನಕ್ಕೆ ಆಗಲಿಲ್ಲ ನನಗೆ. ಯಾಕೆ ಎಣ್ಣೆ ಭಾಳ ತಿನ್ನಬಾರ್ದಪ್ಪ ಅಂದ್ರ ಎಣ್ಣೆ ಹೋಗಿ ಒಳಗೆ ಏನು ಮಾಡ್ತದ? ಕೊಲೆಸ್ಟ್ರಾಲ್ ಆಗಿ ಕೂತ್ ಬಿಡ್ತದ, ಅದು ಜಿಡ್ಡಾಗಿ ಕೂತ್ ಬಿಡ್ತದ, ಲಘು ರಕ್ತ ಸರಿಯಂಗಿಲ್ಲ, ರಾಡ್ಯಾಗಿ ಕೂತ್ ಬಿಡ್ತದ ನಾಳದೊಳಗ. 108 ಜಡ್ಡು ತಯಾರಾಗಿಬಿಡ್ತಾವ. ಪಿತ್ತ ಆಗು, ಆಸಿಡಿಟಿ ಆಗು, ಇವೆಲ್ಲ ಚಲೋ ಆಗ್ತಾವ. ನಾಳೆ ಹಿಡ್ದ ಹಸಿ ತಪ್ಲ ತಿನ್ಲಕ್ ಚಲೋ ಮಾಡಿ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗ. ಒಂದು ಮನುಷ್ಯಾಗ ಒಂದು ಮಂಗ್ಯಾಗ ಕುಸ್ತಿ ಹಚ್ಚಿರಿ ನೀವು, ಜಿಮ್ ಮಾಡೋಂಗ ಬಿದ್ದ ನಿಮ್ಮ ಬಾಡಿ ಎಲ್ಲ ಒಂದೆಲ್ಲ ಕಟ್ ಸ್ವೀಟ್ಸ್ ಬಂದಿದ್ದು, ಒಂದು ಮಂಗ್ಯ ಸೋಲಿಸ್ತಾರೆ. ಅದಕ್ಕೆ ಮಂಗ್ಯಾಗ ಏನೇನು ಜಿಮ್ ಮಾಡ್ತದೋ, ಏನು ತಿತ್ತದ ಏನದು? ಹಾಲು ಕೊಡಿಯಲ್ಲದು. ಮಂಗ್ಯಾಗ ಎಲ್ಲಿದು ಬಂತತಿಟ್ಟು ಶಕ್ತಿ? ಆರಾಮಾಗಿ ಉಳ್ಳಾಡಿಸ್ತದ್ರಿ ಒಂದು ಪೈಲವನಾಗ ಒಂದು ಮಂಗ್ಯಾಗ ಎಷ್ಟು ಊಟಣದ ಗುರ್ತದ. ಟನ್ 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 ಈಗ ಹಿಡ್ದಾಗ ಆಗ ಹಿಡ್ದಾಗ ಇಲ್ಲಿ ಅದ ಅಂದ್ರಾಗ ಅಲ್ಲಿ ಜಿಗಿತ್, ಅಲ್ಲಿ ಅದ್ರ ಅಲ್ಲಿ ಜಿಗಿತ್. ಇಷ್ಟು ಚುರ್ಕ್ ಹೆಂಗದತ್ತ ಮಂಗ್ಯ? ತಿತ್ತದೇನು? ಹಸಿ ತಪ್ಲ, ಹಸಿ ತರಕಾರಿ, ಹಗರು ಇರ್ತೀರಿ. ಎಷ್ಟು ಹಸಿ ತಿಂತೀರಿ ಅಷ್ಟು ಹಗರು ಇರ್ತೀರಿ. ಎಷ್ಟು ಕುದಿಸಿ ತಿಂತೀರಿ ಅಷ್ಟು ಮಾರಿ ಜೋತು ಬಿತ್ತಿತ್ತು. ಕಳೀನೇ ಇಲ್ಲ ಮಾರ್ಯಾಗ. ಶಿವಣ್ಣ ಚಂದ ತಿನ್ಬೇಕಿಲ್ರಿ, ಮಿಕ್ಸರ್ದಾಗ ಹಾಕಿ ಹಾಲು ಹಾಕಿ ಅದಕ್ಕೆ ಮತ್ತೆ ರಾಡಿ ಮಾಡಿ ಕುಡಿಯೋರು. ತಿನ್ನೋರು ಯಾರು? ಹಲ್ಲು ಬಳಸೋರು ಯಾರು? ಗಟ 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 ಕುಡಿಯೋದು. ಮನುಷ್ಯ ಕೆಟ್ಟ ಅಲಸಿ ಹಾಕೋತ್ ಹೊಂಟನ್ರಿ. ತಿನ್ಲಿಕ್ಕೆ ಬೇಡ, ಘಟಕ್ನ ಕುಡಿಬೇಕು. ಹಿಂಗೆ ಗೊತ್ತಲ್ಲೇ ಆಗ್ಬೇಕೆಲ್ಲ, ದುಡಿಯೋದೇ ಬೇಡ. ಹಿಂದಕಿನ ಹೆಣ್ಮಕ್ಳು ಸ್ವಂತ ಕೊಟ್ಟುತ್ತಿದ್ರು, ಬೇಯಿಸ್ತಿದ್ರು. ಅವ್ರ ಹೆರಿಗಿನೂ ಭಾಳ ಚಂದ ಆಗ್ತಿತ್ತು. ಕಾಡಿನೊಳಗೆ ಕೆಲ್ಸಿಗೆ ಹೋಗುವಂತ ರೈತರ ಹೆಂಡ್ರು ಹೋತ ಡೆಲಿವರಿ ಆಗ್ತಿತ್ತು. ಅದೇ ಬುಟ್ಟ್ಯಾಗ ಅದು ಕೂಸ್ಕೊಂಡು ತೊಗೊಂಡು ಮನೆಗೆ ಬರ್ತಿದ್ರು. ಈಗ ನಮ್ಮ ಎಲ್ಲ ಶಿದ್ರಿನೇ ರೀ, ಒಂದು ನಾರ್ಮಲ್ ಡೆಲಿವರಿ ಇಲ್ಲ. ಯಾಕೆ? ಶರೀರಕ್ಕೆ ಇಟ್ಟು ಅಪ್ರೂವ್ ಮಾಡ್ಯಾವ್ರಿ. ದುಡ್ದೇ ಇಲ್ಲ, ಕೆಲಸನೇ ಮಾಡ್ಲಿಕ್ಕೆ ತಯಾರಿಲ್ಲ. 24 ತಾಸು ಮೊಬೈಲ್. ಹೌದಾ? ಕೊಟ್ಟಾಗ ಹೋಯ್ತು, ಮಿಕ್ಸರ್ ಬಂದು ಗರ್ರ ತಿರುಗಿಸು. ಈಗೆಲ್ಲ ಒಳ್ಳು ಇಲ್ಲಿಗೆ ನೋಡ್ಲಿಕ್ಕೆ ಸಿಗಲ್ಲ.
ಇದು ಮುಂದೆ ಇಡ್ತಾರ ನೋಡ್ರಿ ಇಂಥ ಒಂದು ಇತ್ತು ವಸ್ತು ಸಂಗ್ರಹದಾಗ ಇಡ್ತಾರೆ. ಹಿಂದಕ್ಕಿನ ಕಾಲದಾಗ ಹಿಂಗೆ ಕೊಡ್ತಿದ್ರು ಒಣಕಿ. ಈಗ ಎಲ್ಲಿ ಒಣಕಿಲ್ಲ, ಮಿಕ್ಸರ್ ಬಂದು, ಬಟ್ಟೆ ತೊಳೆದಿಲ್ಲ, ಈಗೆಲ್ಲ ವಾಷಿಂಗ್ ಮಷಿನ್ ಬಂದು, ಎಲ್ಲ ಮಷಿನ್ ಜಗತ್ತಿದು. ಮಂಗೆ ಅಟ್ಟು ಶ್ರಮ ಪಡ್ತದ, ಹಸಿವಾಗ್ತದ, ಬರೀ ತಪ್ಪಲ ತಿನ್ಕೋತಿ ಅಟ್ಟು ಕಟ್ಟು ಪವರ್ ಬತ್ರಿ ಅದಕ್ಕೆ. ಈಗ ನೀವೇನೇನು ತರ್ತಿರ್ಲ ಸಂತ್ಯಾಂದು ಹಸಿ ತಿನ್ನಕ್ಕೆ ಚಾಲು ಮ್ಯಾಲ ಬಾಡ್ಸೋಳು. ಬಾರಾಣಿ ಅದೇ ಇರ್ಬೇಕು ನೋಡ್ರಿ. ಮೊದಲು ವಾಯ್ಕೆ ಅನ್ನಿಸ್ತದ ನಿಮಗೆ. ಆ ಟೇಸ್ಟ್ ಕಡೆ ನೋಡಬೇಡ್ರಿ, ಸುಮ್ಮನೆ ತಿನ್ಕೋತ ಹೋದಂಗೆ ಮುಂದೆ ಅದೇ ರುಚಿ ಹತ್ತಕ್ಕೆ ಚಲೋ ಆಗ್ತದೆ. ಹೊತ್ತು ವಿಷಯ ಹೊಂಟದ. ಹತ್ತಿರಕಿ ಪಲ್ಯ ಒಳಗೆ ಎಷ್ಟು ತಾಕತ್ತದ ಗೊತ್ತಾ ನಿಮಗೆ? ಅವು ಸಿಗೋದು ಇಲ್ಲಿಗೆ ಅಲ್ಲಿ. ಹತ್ತರ ಪಲ್ಯ ಒಳಗೆ ಭಾಳ ತಾಕತ್ತ, ಬರೀ ಹಸಿ ಒಳ್ಳೆಯದ. ಗಣಪತಿಗೆ ಏನು ಅನಿಸ್ತಾರೆ? ಕರ್ಕಿ ಒಳಗಡೆ ಶಕ್ತಿ ಅದು ಬರ್ತದೆ ನಿಮ್ಗೆ. ಕರ್ಕಿ ಏನದ ಮಾತು ಹೇಳ ನಿಮಗೆ? ಮೈತಾಂಪ ಮಾತು. ಕರ್ಕಿ ತಗೊಂಡು ಅದಕ್ಕೆ ಕೊಟ್ಟಿ ರಸ ಮಾಡಿ ಕುಡಿದು ನೋಡ್ಬೇಕು. ಭಾಳ ಅಡುಗೆದ್ರಿ ಇದು. ಹಸಿರ ವನಸ್ಪತಿ ಒಳಗೆ ಇಷ್ಟೊಂದು ಅದ್ಭುತ ಅಡುಗೆ ಅದ, ಗುರುತಿಲ್ಲ ನಮಗ. ಅರಳಿ ಗಿಡದ ಮುಗುಳು ನೋಡಿರಿ, ಅರಳಿ ಗಿಡ ಪಿಂಪಳ ಅಂತಾರ. ಅದ್ರ ಚಿಗುರು, ಆ ಚಿಗುರ್ನಾಗ ಸ್ವಲ್ಪ ಬೆಲ್ಲ ಹಾಕೊಂಡು ತಿನ್ರಿ, ನಿಮ್ಮ ಸಾಯುತ್ತನ ಹಾರ್ಟ್ ಅಟ್ಯಾಕ್ ಬರಂಗ. ಡಾಕ್ಟರ್ ಕಡೆ ಹೋಗ್ರಿ. ಚಿಗುರು ಮುಂದಿನ ಮುಗುಳು ಅಂತಿರಲ್ಲ, ಎಳೆ ಬೆಲ್ಲಿನ ಒಳಗೆ ಸ್ವಲ್ಪ ಹಾಕೊಂಡು ಹಾರ್ಟ್ ಪೇಷಂಟ್ ತಿನ್ರಿ, ಡಾಕ್ಟ್ರೇ ಮರ್ತು ಬಿಡ್ತೀರಿ ನೀವು. ಇಂಥವೆಲ್ಲ ವಿಷಯ ಡಾಕ್ಟರ್ನ ಮುಚ್ಚಿಡ್ತಾರೆ ನಿಮ್ಗೆ, ಹೇಳೋದಿಲ್ಲ ಅವ್ರಿಗೆ. ಬಾ ಸಾದಾನೇ ಅದಾವ್ರಿ, ಸಸಾರ ಅದಾವ. ಯಾಕೆ ಗುರುತಿಲ್ಲ. ಶುಗರ್ದವ್ರಿಗೆ ಹೇಳ್ತೀನಿ ನಾ, ತಿನ್ಬೇಡ್ರು ಎಲ್ಲ ಬ್ರೆಡ್ ಸಮೋಸ. ಅದಕ್ಕೇನಾಗ್ತದೆ, ಅದೇನು ರುಚಿ ಇಲ್ರಿ ತಾವು ಕುತ್ತುಗಳ ನೋಡ್ರಿ. ಯೂಟ್ಯೂಬ್ನಾಗ ನನಗೂ ಗುರ್ತಿದ್ದಿಲ್ರಿ, ಇದು ನಾ ಅಭ್ಯಾಸ ಮಾಡೋದು ಗೊತ್ತಾಗ್ಯದ. ಸುಮ್ ತಿನ್ನೋದೇ ರುಚಿ ಇಲ್ಲ ತನೋ ತಿನ್ನೋದು. ಅನ್ನೇನು ರುಚಿ ಅದ ನಾವು. ರೈಸ್ ಒಳಗೆ ಎಟ್ಟದ ಶುಗರ? 75% ಶುಗರ್ ಅದ ರೈಸ್ ಒಳಗೆ, ಬರೀ ಅನ್ನದೊಳಗೆ. ಅದಕ್ಕೆ ವೈಟ್ ಪಾಯ್ಸನ್ ಅಂದ್ರು. ಒಂದು ಉಪ್ಪು ಹೇಳಿದ್ರಿ, ಒಂದು ಸಕ್ಕರೆ ಹೇಳಿದ್ರಿ, ಒಂದು ಮೈದಾ ಹೇಳಿದ್ರಿ, ರೈಸ್ನು ಹೇಳಿದ್ರಿ, 5ನೇದು ಅಲ್ಲ ಇನ್ನೊಂದು ಐತಿ. ಏನು? ಬಿಳಿ ಹಾಲು. ಹಾಲಂತ ವಿಷ ಏನು? ನಾ ಸಿದ್ಧ ಮಾಡ್ತಾ ಹೋಗ್ತೀನಿ. ವಿಷ ಅಲ್ಲಲ್ಲ, ಹಾಲು ಭಾಳ ಕೆಟ್ಟ. ವಿಷದಕ್ಕಿಂತ ಕೆಟ್ಟ ಹೇಳ್ತೀನಿ, ಎಲ್ಲ ತಿಳಿಸಿ ಹೇಳ್ತೀನಿ. ಹಾಲ ವಿಷದಕ್ಕಿಂತ ಕೆಟ್ಟ. ಹಾಲು ನ್ಯಾಚುರಲ್ ಅಲ್ಲ. ನಾ ಹಿಂಗಂತೀನಿ, ಇದಕ್ಕೆ ಏನಂತೀರಿ ನಿಮ್ಮ ಸವಾಲು ಹೇಳ್ರಿ. ಹಾಲು ನ್ಯಾಚುರಲ್ ಅಲ್ಲ. ಯಾಕೆ ನ್ಯಾಚುರಲ್ ಅಲ್ಲ ಅಂದ್ರ, ಒಂದು ಮಗು ಹಾಲ ಎಲ್ಲಿ ತನಕ ಕುಡಿಬೇಕು? ನೇಚರ್ ಏನ್ ಮಾಡ್ಯದ? ನಮ್ಮ ಮಮ್ಮಿ ಎದಿಗೆ ಹಾಲು ಕೊಟ್ಟದ. ಅದು ಎಲ್ಲಿ ತನ? 3 ವರ್ಷ ತನಕ ಎದಿಗೆ ಹಾಲದ, ಮುಂದೆ ಹಾಲು ಕಟ್ ಮಾಡಿರೋದು. ಈಗ ಅದು ಸಸ್ಯಗಳನ್ನು ತಿನ್ರಿ ಅಂತ ಹೇಳ್ತದ, ಇಲ್ಲಿ ಹಾಲು ಕಟ್ ಆಯ್ತು. ಹೌದಾ? ಮತ್ತ ಅದು ಬಿಟ್ಟು ನೀವು ಮತ್ತೆ ದನಗಳು ಹಾಲೇ ಕುಡಿಸ್ತಿರತ್ತ. ದನಗಳು ಹಾಲು ಕುಡ್ಸತ್ ನೇಚರ್ ಹೇಳಿದ ನಿಮ್ಗ? ಒಳ್ಳೆಯದು. ಒಂದು ಆಕಳದ, ಒಂದು ಎಮ್ಮೆ ಅದ. ಎಮ್ಮಿ ಕೆನ್ಸಲಾಗ ಏನ್ ಹಾಲು ತಯಾರ ಆಗ್ಲಿಕ್ಕತ್ತದ, ಆ ಎಮ್ಮಿ ಯಾರ ಸಲಾಗ ಹಾಲು ಮಾಡ್ಲಿಕ್ಕತ್ತದ? ಅದ್ರ ಮರಿ ಸಲ ಮಾಡದ. ನೀವ್ಯಾಕೆ ಕಸ್ಕೊಳ್ಕೊತೀರಿ? ಎಷ್ಟು ಕಳ್ರಿ ನೀವು. ಇನ್ನೊಬ್ರು ಹಾಲು ಕಸ್ಕೊಳ್ಳೋರ ನೀವು? ಮನುಷ್ಯ ಎಷ್ಟು ಕಳ್ಳ ನೋಡ್ರಿ, ಇನ್ನೊಬ್ರು ಹಾಲು ಕಸ್ಕೊತಾನ. ಅವ ಎಮ್ಮಿ ಕಟ್ಟಿ ಹಿಂಡ್ತಾನ. ನಾಳೆ ಎಮ್ಮಿ ರಾಜಕೀಯ ಬರ್ತಂದ್ರೆ ನಮಗ್ ಕಟ್ಟಿ ಹಿಂಡ್ತಾರ. ನಮ್ಗೆ ಹೆಂಗ್ ಮುಂದೆ ಮೇವ್ ಹೋಗಿತ್ತಾರ, ಹಿಂಡ್ಲಿಕ್ಕೆ ಮಾತ್ರ ಡೈರಿಗೆ ಹಾಕ್ಲಿಕ್ಕೆ ಚಾಲು ಮಾಡ್ತಾರ. ಎಷ್ಟು ಸುಟ್ಟು ಬಿಡ್ತಾವ ನಮಗ, ಹೌದಲ್ಲ? ಮತ್ತದ್ ಪಾಪ ಏನು ಎಮ್ಮಿ ಏನ್ ತಪ್ಪು ಮಾಡಿದ್ರಿ? ಅದೇ ನೀವು ಬಾಂಡ್ ಬರೆದು ಕೊಟ್ಟದನು, ನನ್ನ ಹಾಲ ನೀವು ತಗೋರಿ ಬಳಸ್ರಿ ಅಂತೇಳಿ. ಯಾಕೆ ಎಮ್ಮಿಗೆ ಯಾಕೆ ಅನ್ಯಾಯ ಮಾಡಕತ್ತೀರಿ? ಆ ಎಮ್ಮಿ ಕರುವಿಗೆ ಯಾಕೆ ಅನ್ಯಾಯ ಮಾಡಕತ್ತೀರಿ ನೀವು? ಇದು ನೈತಿಕತೆ ಬಂತು. ಇದು ಹೋಲ್ ಬಿಡ್ರಿ. ಎಮ್ಮಿ ಕೆಲ್ಸಲಾಗ ಏನ್ ಹಾಲು ತಯಾರ ಆಗ್ಲಕತ್ತದ, ಆ ಎಮ್ಮಿ ಕರ ಮತ್ತು ನಿಮ್ಮ ಮಗು ಎಲ್ಲ ಒಂದೇನು? ವಿಚಾರ ಮಾಡ್ರೆ ಸ್ವಲ್ಪ. ಅದು ದನ ಅದ, ಎಮ್ಮಿ ಕರ ದನ ಅದದು. ಎಮ್ಮಿ ಕೆನ್ಸಲ್ನಾಗ ಹಾಲ ತನ್ನ ಮರಿ ಸಲಾಗ ಮಾಡ್ಲಿಕ್ಕತ್ತದ. ಆ ಹಾಲ್ನಾಗ ಎಷ್ಟು ಕ್ಯಾಲ್ಸಿಯಂ, ಹೈಯೆಸ್ಟ್ ಕ್ಯಾಲ್ಸಿಯಂ ಅದ. ಆ ಮಗು ಅದ್ರ ಕರುವಿಗೆ ಅಟ್ ಬೇಕು. ನಿಮ್ಮ ಕೂಸು ಸಾಣದ ರೀ,
ಆ ಹಾಲ್ನಾಗ ಎಷ್ಟು ಕ್ಯಾಲ್ಸಿಯಂ ಬೇಕು, ಆ ಮಮ್ಮಿ ಹಾಲೇ ಕುಡಿಬೇಕದು. ಅದು ಬಿಟ್ಟು ನೀವು ಇದು ತಂದು ಹಾಕ್ತೀರಿ ಅಂದ್ರೆ ಮತ್ತೆ ಕೆಟ್ಟು. ಇದು ಹೈ ಡೋಸ್ ಆಯ್ತು ಇದು. ಎಮ್ಮೆ ಹಾಲು ನೀವು ಯಾವಾಗ ನಿಮ್ಮ ಖುಷಿ ಕುಡಿಸೋಕೆ ಚಾಲು ಮಾಡ್ತೀವಿ, ಇಟ್ಟು ಗ್ಲಾಸ್ ಗಟ್ಲೆ ಹಾಲ, ಭಾಳ ತಾಕತ್ತದ ಹಾಲ. ಹಾಲಿಗೆ ಸಂಪೂರ್ಣ ಆಹಾರ ಅಂತ ಕರೆದಾರ, ಹೌದಲ್ಲ? ಹಾಲಿಗೆ ಸಂಪೂರ್ಣ ಆಹಾರ ಅಂತ ಕರೀತಾರ. ನಮ್ಮಂತ ಗುರುಜಿಗಳು ಅನುಷ್ಠಾನ ಮಾಡ್ತಾರೆ ಹಾಲು ಕೊಡೋದು. ಅಂತ ಹಾಲ ಖುಷಿ ಕುಡ್ಸಾಕತ್ತೀರಿ ನಿಮ್ಮ ಹುಡುಗರಿಗೆ. ತಾಕತ್ ಹೆಚ್ಚಾಯ್ತ್ರಿ. ಈಗ ತಾಕತ್ ಹೆಚ್ಚಾಗ ಹುಡುಗಿ ಏನ್ ಮಾಡ್ತದ? ಟಣ್ ಜಿಗಿದಿ ಆಡ್ತದ. ಕೊಂಡ್ರೋದೇ ಇಲ್ಲ, ತಾಕತ್ ಹೆಚ್ಚಾಗ್ಯದ, ಜಿಗಿದಿ ಆಡ್ತದ. ನಿಮ್ಮ ಮಾತೆ ಕೇಳದ, ಶಕ್ತಿಗೆ ಬರ್ತದ, ಬೈಲಿಕ್ಕೆ ಬರ್ತದ, ಹೊಡಿಲಿಕ್ಕೆ ಬರ್ತದ, ತಾಕತ್ ಹೆಚ್ಚಾಗ್ಯದ. ಖರೇ ನಿಯಮ ನೋಡದ ನಿಮ್ಮ ಹಾಲ 2 ವರ್ಷದ ಕುಡಿಬೇಕು, ಮುಂದದ ಹಾಲು ಕುಡಿಯಬಾರ್ದು. ಯಾವ ಪ್ರಾಣಿದು ಕುಡಿಬಾರ್ದು, ಇನ್ನೊಬ್ಬರ ಪ್ರಾಣಿದಂತೂ ತಪ್ಪಿಸೈತ ಹಾಲ ಕುಡಿಬಾರ್ದು. ಓಕೆ. ಹಾಲು ಸಂಪೂರ್ಣ ಆಹಾರ ಯಾಕಂದಾರಂದ್ರ ಹಾಲು ಬರುವುದೇ ಬ್ಲಡ್ ದಿಂದ ಬರ್ತದೆ. ಹಾಲಿಗೆ ವೈಟ್ ಬ್ಲಡ್ ಅಂತಾರೆ, ಬಿಳಿ ರಕ್ತ. ಅದು ಎಲ್ಲಿಂದ ಬರ್ತದಮ್ಮ? ಅದು ಬ್ಲಡ್ ದಿಂದೇ ಬರ್ತದೆ. ಗೆಣ್ಣದ ಹಾಲು ನೋಡ್ರಿ, ಗೆಣ್ಣದ ಹಾಲು ಕೆಂಪಾಗಿರ್ತದ, ಬ್ಲಡ್ ದಿಂದ ಬಂದಿರ್ತದ. ಎಮ್ಮಿ ಒಳಗೆ ಏನ್ ತಾಕತ್ತದ ಎಲ್ಲದ ಹಾಲ್ನಾಗ ಬಂದಿರ್ತದ. ಅದಕ್ಕ ಎಮ್ಮಿ ಹಾಲು ಯಾವ ಕುಡಿತಾನ ಅವ ಹಸಿ ದಡ್ಡ ಆಗ್ತಾನ. ಅದೇ ಗುಣ ಬರಿಗಲ್ಲ. ಮತ್ತ ಅಂದಿವಂತೀರಿ ನಮ್ಮ ಪಾರ್ರಿ ಮಾರ್ಕ್ಷ ತಗೊಳಲಾಗಿದ್ರಿ, ಏನ್ ಕುಡ್ಸಕತ್ರಿ? ಎಮ್ಮಿ ಹಾಲು ಕುಡ್ಸಕತ್ರಿ, ತಾಕತ್ ಬರ್ಲೈತಿರಿ. ತಾಕತ್ ಬತ್ತು, ಈ ತಾಕತ್ ಹೋಯ್ತು, ಬುದ್ಧಿ ಶಕ್ತಿ ಹೋಯ್ತು. ಬುದ್ಧಿ ಶಕ್ತಿ ಬೇಕಾದ್ರೆ ಆಕಳ ಹಾಲು ಕುಡಿಸಲ್ಲ. ಆಕಳದ ಬುದ್ಧಿ ಅದ, ಆಕಳ ಸೂಕ್ಷ್ಮ ಅದ. ಎಮ್ಮಿಗತ್ಲೆ ರಾವ್ಕಂಡಿಲ್ಲ ಆಕಳ. ಆಕಳ ಪವಿತ್ರ ಅದ, ಆಕಳ ಹೊಟ್ಟೆಗೆ ದೇವ್ರ ಅದಾವ. ಎಮ್ಮಿ ಹೊಟ್ಟೆಗೆ ದೇವ್ರ ಇಲ್ಲ. ಆಕಳದೇ ಪೂಜೆ ಮಾಡ್ಯಾರ, ಎಮ್ಮಿ ಪೂಜೆ ಯಾರು ಮಾಡಿಲ್ಲ. ಮನ್ಯಾಗ ನೈವೇದ್ಯ ಮಾಡ್ದಾಕ ಆಕಳ ಬಾಯಾಗ ಒಯ್ದು ಕೊಡ್ತೀನಿ, ಎಮ್ಮಿ ಬಾಯಾಗ ಕೊಡಲ್ಲ. ಎಮ್ಮಿ ರಾಕ್ಷಸ ಇದ್ದಂಗ. ಬುದ್ಧಿ ಇಲ್ಲಿ ಎಮ್ಮಿಗ, ಆಕಳಗ ಕರುಣೆ ಅದ. ಒಂದ್ ದೊಡ್ಡ ಹಾಲ್ನಾಗ ಸಣ್ಣ ಸಣ್ಣ ಮಕ್ಕಳು ಮಲಗಿಸಿದ್ರು. ಇದೇ ಕೋಲ್ಯಾಗ ತಿಳ್ಕೊರಿ. ಒಂದು ಚೂರು ಜಾಗ ಬಿಟ್ಟಿಲ್ಲ. ಸಣ್ಣ ಸಣ್ಣ ಕೂಸುಗಳು ಎಲ್ಲ ಕಡೆ ಮಲಗಿಸ್ಯಾರ. ಈ ಕಡೆಯಿಂದ ಒಂದು ಬಾಕ್ಲಿತ್ತು, ಹಿಂದಿಂದ ಒಂದು ಬಾಕ್ಲಿತ್ತು. ಆ ಬಾಕಲಿನಿಂದ ಆಕಳಿಗೆ ಬಿಟ್ರ. ಆಕಳು ಇಟ್ಟು ಜಾಣದರಿ, ಇಟ್ಟು ಕರುಣಾಮಯ್ಯದ. ಅದು ಜಾಗ ಎಲ್ಲೆಲ್ಲಿ ಖುಲ್ಲಾ ಜಾಗ ಸರಸ್ವತ್ ಒಂದು ಕೂಸಿಗೆ ಧಕ್ಕೆ ಹತ್ಲಾರ್ದಂಗ ನಿಧಾನಕ್ಕೆ ಈ ಬಾಕಲಿನಿಂದ ಪಾಸ್ ಆಯ್ತವ. ಇಲ್ಲಿ ಕೂಸುಗಳು ಅದಾವ, ಪಾಪಕ್ಕೂ ತುಳಿಬಾರ್ದನ್ನು ಬುದ್ಧಿರಿ ಆಕಳಿಗ. ಅದು ಎಮ್ಮಿಗೆ ಬಿಟ್ರ ಜಿಕ್ಕೋತು ಹೋಗ್ತಿರೋದು. ಎಮ್ಮಿಗೆ ಬುದ್ಧಿ ಕಡಿಮೆ ಯಾಕೆ ಇಲ್ಲವೇ ಇಲ್ಲ. ಹಂಗ್ಯಾಕೆ ಎಮ್ಮಿಗೆ ಹತ್ಲಿಕತ್ತೀವಲ್ಲ ನಾವು. ಅವ್ ಎಮ್ಮೆ ಹಾಲು ಕುಡ್ದೆ ನೋಡ್ರಿ ಪೈಲ್ವಾನ್ರಿ ಹಂಗ ಕೋಣ ಆಗಿರ್ತಾವ. ಬುದ್ಧಿ ನೀರಲ್ಲ, ಶರೀರ ಬೆಳೀತದ. ನಾ ಇಲ್ಲ ನಂಗಿಲ್ಲ ಬುದ್ಧಿ. ಆಕಳಿಗೂ ಹೊಳೆದ ಅಂಡ್ಯಾಗ ಬಿಡ್ರಿ ನೀರು ಕುಡಿಲಿಕ್ಕ, ಎಮ್ಮಿಗೂ ಬಿಡ್ರಿ. ಆಕಳ ಸೂಪ್ ನಗದಿ ಬ್ರಾಹ್ಮಣರಂಗ್ ದೂರ ಸ್ವಲ್ಪ ಒಂದ್ 2 ಕಾಲ್ ನೀರಾಗ ಇಡ್ತದ, 2 ಕಾಲ್ ಹಿಂದೆ ಇಟ್ಟಿರ್ತದ, ಗದ್ಲ ಎವಸ್ಲಾರ್ದಂಗ ಅಟ್ಟೆ ನೀರು ಕುಡಿತದ. ಎಮ್ಮೆ ಹಂಗಿಲ್ಲ. ಎಮ್ಮಿ ನೀರಾಗ ಇಳುದು ಎಲ್ಲಾ ಗದ್ದರಿ ಎಬಿಸಿ ಬಾಲ್ ನೀರಾಗ ಮುಣಗಿಸಿ ಎಲ್ಲ ಹೊಲಸರಾಡಿ ಮಾಡಿ ಕುಡಿತದ. ಎಷ್ಟು ಬುದ್ಧಿ ಇರ್ಬೇಕು, ಎಷ್ಟು ಬುದ್ಧಿ ಇರ್ಬೇಕು ಅದಕ್ಕ. ಹೊಲಸರಾಡಿ ಕುಡಿ ಚಲೋ ನೀರು ಕೆಡಿಸಿ ರಾಡಿ ಮಾಡಿ ಕುಡಿತದ. ಅಂತ ಎಮ್ಮಿ ಹಾಲು ನೀವು ಕುಡಿದ್ರೆ ನಿಮ್ ಗತಿ ಏನಾಗೋದೈತಿ? ಯಾಕೆ ನೀವ್ರು ಯಾಕೆ ಕುಡಿತೀರಿ? ಮಕ್ಳಿಗೆ ಯಾಕೆ ಕುಡ್ತೀರಿ? ಹಾಲು ಕುಡ್ತಿರ್ರಿ ಯಾಕ? ಅದಕ್ಕೆ ಹೊರದೇಶದವ್ರು ಬಹಳ ಬುದ್ಧಿವಂತರು ಹಾಲ ಬ್ಯಾನೆ ಮಾಡಿಬಿಟ್ರು, ಬೇಡ ಅಂದ್ರು. ಹೊರದೇಶನಾಗ ಹಾಲು ಬ್ಯಾನ್ ಅದ ರೀ. ನಾವು ಹುಚ್ಚುಗಳು ಕೊಡ್ಸುತ್ತೆ ಕೊಡು. ಬುದ್ಧಿನೇ ಇಲ್ಲಲ್ಲ, ಯಾರು ಹೇಳಿಲ್ಲ ನಮಗಿದು. ಮತ್ ನೀವೇ ನಮ್ಮ ಕಡೆ ಬರೋರು ಸ್ವಾಮಿಗಳು ನೋಡ್ರಿ, ನಮ್ಮ ಪಾರ ಬರೀ ನಿದ್ದೆನೇ ಹೊಡಿತದ್ರಿ, ಬುದ್ಧಿನೇ ಇಲ್ರಿ ಇದಕ್ಕೆ. ಆ ಪ್ರಾಣಿದ ಕುಡ್ಸಾಕತ್ತೀರಲ್ಲ ನೀವು. ಯಾವ ಪ್ರಾಣಿದ ನೀವು ಏನ್ ಅದಕ್ಕೆ ತಿನ್ನಾಕ್ ಕೊಡ್ತೀರಿ? ಆಕಳ ತುಪ್ಪರಿ ಕೆಲವೊಂದು ಟೈಮ್ದಾಗ ಬೇಡ್ತಾರೆ. ಯಾಕೆ? ಬ್ರಾಹ್ಮಣರು ಆಕಳ ತುಪ್ಪೆ ಉಣ್ತಾರ. ಬುದ್ಧಿ ಚುರುಕ. ಬ್ರಾಹ್ಮಣರ ಬುದ್ಧಿ ಯಾಕೆ ಚುರುಕ? ಆಕಳ ತುಪ್ಪ. ಇನ್ನು ಡೇರಿ ಹಾಲ್ ಬಗ್ಗೆ ಕೇಳಲ್ಲ. ಡೇರಿ ಹಾಲ ಟೆಸ್ಟ್ ಬರಬೇಕು, ನಾಲ್ಗೀಗ ಟೆಸ್ಟ್ ಅದು ಗಟ್ಟಿ ಆಗ್ಬೇಕು. ಏನೇನೋ ಸುಡುಗಾಡಿ ಕೆಮಿಕಲ್ ಮಾರಾಯ. ತಪ್ಪಿಸೋಗಿ ಡೇರಿ ಹಾಲು ಕುಡಿಯಕ್ಕೆ ಹೋಗ್ಬೇಡ್ರಿ. ಆರೋಗ್ಯ ಪಾಕೆಟ್ ಹಾಲು ಬರ್ತಿತ್ತು ಮೊದಲ, ಅದು ಭಾಳ ಗಟ್ಟಿರ್ತಿತ್ತು. ಎಷ್ಟು ನೀರು ಕುಡಿಸೋದು ಇದ್ದಕ್ಕಿದ್ದಂಗೆ ಗಟ್ಟಿನೇ. ಆದ್ರೆ ಇದು ಹಾಕ್ತಿದ್ರು ಮಕ್ಕಳು, ಏನು ಗೆಣಸಿಕೆ ಪೌಡ್ರ್, ಏನೇನೋ ಮಾಡ್ತಾರ ಅವರು. ತಮ್ಮ ಅಂಗಡಿ ನಡಿಬೇಕಲ್ಲ, ತಮ್ಮ ಅಂಗಡಿ ನಡೋ ಸಲಾಗಿ ನಮ್ಗೆ ಕೊಲ್ಲಕ್ಕೆ ತಯಾರದಾರ ಅವರು. ಎಷ್ಟು ಕೆಮಿಕಲ್ ಅದಾವ, ಲಿಮಿಟ್ ಇಲ್ಲ ಅದು ಆ ಪಾಕೆಟ್ ಹಾಲ್ನಾಗ. ಕರೆ ನಿಮ್ಗೆ ಸಸಾರ ತೊಂಬರ ಪಾಕೆಟ್ ಹಾಲು ಚಾ ಕುಡಿದು ತೊಂಬರ. ಅವು ಏನು ಎಷ್ಟು ಪಾಕೆಟ್ ನೋಡ್ರಿ, ನಂದಿನಿ ಹಂದಿನಿ ಎಲ್ಲ ಹರಿಯವ್ರಿ ಅವು.
ನೀವು ಏನ್ ತಿನ್ನಾಕತ್ತೀರಿ ಏನು ಕುಡಿಯಾಕತ್ತೀರಿ ಭಾಳ ಎಚ್ಚರವಾಗಿರ್ರಿ. ಅರ್ಥ ಆಗ್ತದ ನಾ ಹೇಳೋದು? ಟೈಮಿಂಗ್ ನೋಡ್ರಿ. 40 ನಿಮಿಷ, ಇನ್ನೊಂದು 2 ನಿಮಿಷ. ಹಸಿ ತರಕಾರಿ ಹೆಚ್ಚಿ ತಿನ್ನಕ್ಕೆ ಚಲೋ. ನಿಮಗೆ ಇನ್ನೊಂದು ಮಜಾ ಹೇಳ್ತೀನಿ ರೀ. ಒಬ್ಬ 12 ವರ್ಷಗಟ್ಟಲೆ ಬರೀ ಹಸಿ ತರಕಾರಿ ಮಾಡಿ ನೋಡ್ಬೇಕತ್ತ ಒಂದು ತಲೆ ಬರ್ತದೆ. ಹಿಂಗೆ ಗುರುಗಳೆಲ್ಲ ತಿಳಿಸಿ ಹೇಳ ಅವ್ನ ಮೈಯಾಗ ಬತ್ರಿ ಅದು ಮಾಡಿ ನೋಡ್ಬೇಕಂತೇಳಿ. ಈಗ ಎದ ಹೇಳ ನೀವು ಹೆಸರಾತಿರಲ್ಲ ಅವನು ಮಾಡೋದು ಚಲೋ ಮಾಡಲ್ಲ. ಊಟಕ್ಕೆ ಬಂದ್ರಿ ಮುಂದೆ ತಂದು ಇಡೋರು ಅವನಿಗೆಲ್ಲ ಅವ್ನ ಹೆಂಡತಿಗಂತೂ ಭಾಳ ಕುಣಿಲಿಕ್ಕತ್ಲಕ್ಕೆ ಭಾಳ ಭಾರಿ ಐತೇವ ನನಗೆ ಅಡುಗೆ ಮಾಡೋದು ತಪ್ಪ ತಂದು ಮುಂದೆ ಇಡೋದು, ಎಮ್ಮೆ ಮುಂದೆ ಇಟ್ಟಂಗೆಲ್ಲ ಕಟ್ ಮಾಡಿ ಇಡೋದು. ಮತ್ತಿನ ಕೂತ್ಕೊಂಡ್ರ ಅದ್ರ ವಿಡಿಯೋ ಮಾಡಿ ಎಲ್ಲ ಕಡೆ ಕಳಿಸ್ಬಿಟ್ಟು ಅವನು ಜಾಬಾದ್ರಿ ನಾಲ್ಕು ಕಡೆ ವಿಚಾರ ಮಾಡಿಲ್ಲವ. ಬರೀ ತಿನ್ನೋದೇ ಬರೀ ತಪ್ಪಲೇ ರೀ. ಹಸಿ ತಿನ್ಲಕ್ಕೆ ಏನೇನು ಸಾಧ್ಯ ಅದ ಅದು ತಿನ್ಕೋತೇವ. ಟಮಾಟೊ ತಿನ್ಲಕತ್ತ, ಖಾರ ತಿನ್ಲಕತ್ತ, ಹಂಗೆ ಮೆಣಸಿನಕಾಯಿ ಕಡ್ಕೊಳಕತ್ತ. ಎಷ್ಟು ವರ್ಷ ಇದು? 12 ವರ್ಷ ಆದ ಬಳಿಕ ಡಾಕ್ಟರ್ ಗಂಧ ನನಗೆ ಇಂಜೆಕ್ಷನ್ ಸುಡ್ತ್ರಿ. ಯಾವ ಇಂಜೆಕ್ಷನ? ಯಾರಿಗ ಕುಷ್ಠರೋಗ ಆಗಿರ್ತಲ್ಲ ಆ ಕುಷ್ಠರೋಗ ಹುಣ್ಣಿನ ಒಳಗ ಇಂಜೆಕ್ಷನ್ ಚುಚ್ಚಿ ಆ ವೈರಸ್ ತಕೊಳ್ಳೋ ಇರ್ತಾವಲ್ಲ ಹುಳುಗಳು, ಸಿರಿಂಜಿನ ತಕೊಳ್ಳೋದು. ಅದು ತಕೊಂಡು ನಾನು ಚುಚ್ಚಿರ ನಾವು ನನಗೆ ಜಡ್ಲೆ ಕಳಿಸಿ ತೋರಿಸಿರುತ್ತೆ. ಚಾಲೆಂಜ್ ಕೊಟ್ಟ ಡಾಕ್ಟರ್ಗಳು. ಒಟ್ಟು ನನಗೆ ಜಡ್ಲಿತ್ತ ವೈರಸ್ ಒಳಗೆ ಹಾಕ್ರಿ. ಯಾವ್ದು ಹಾಕ್ರಿ ವೈರಸ್. TB ಜಡ್ಡಿದ್ ಹಾಕ್ರಿ, ಕುಷ್ಠರೋಗಂದು ಹಾಕ್ರಿ, ಏನ್ ಹಾಕ್ರಿ. ಒಟ್ಟು ನನಗೆ ಜಡ್ಲೆ ತರಿಸಿ ತೋರಿಸ್ರಿ. ಅವನ ಶರೀರ ಒಳಗೆ ಇಮ್ಯುನಿ ಪವರ್ ಎಷ್ಟು ಸ್ಟ್ರಾಂಗ್ ಆಗಿತ್ತು. ಬಂದದ್ದು ಏನು ಬರ್ತದ ಕಲಾಗ ವೈರಸ್ ಕೊಂದೇ ಬಿಡ್ತಿತ್ತು. ಅದು ಏನು ಮಾಡಿದ್ರು ಅವನಿಗೆ ಜಡ್ಲೆ ತರ್ಸಕ್ಕೆ ಆಗ್ಲಿಲ್ಲ. ಯಾಕ? ಅವ ತಿನ್ನುವ ಶುದ್ಧ, ಹೌದಲ್ರಿ? ಶುದ್ಧ. ಇನ್ನು ಪ್ಯಾಕೆಟ್ ಫುಡ್ ಅಂತೂ ಹೇಳಬಾರ್ದು. ಪ್ಯಾಕೆಟ್ ಫುಡ್ ಒಟ್ಟು ತರಕ್ ಹೋಗ್ಬೇಡ್ರಿ. ಅವು ಪ್ಯಾಕೆಟ್ನಾಗ ಇರ್ತಾವಲ್ರಿ, ಅವು ಪ್ಯಾಕೆಟ್ನಾಗ ಮಾಯಿನ ಪ್ಯಾರಸ್ತಾನ ಇರ್ತದ. ಏನೇನೋ ಭಾಳ ಜೆಲಿ ಬರ್ತಾವ, ಹೌದಾ? ಅವು ಯಾವಾಗ ಮಾಡಿಟ್ಟಿರ್ತಾರೋ. ಇವನ್ ಮಜ್ಜಿಗೆನೂ ಕೊಡ್ತಾರೆ. ಮಜ್ಜಿಗೆ ಸಹಿತ ಪ್ಯಾಕೆಟ್ ಮಜ್ಜಿಗೆ 2 ದಿವಸ ಮಾಡಿರ್ತಾರ ಗೊತ್ತಿಲ್ಲ, ಹೌದಾ? ದೂರ ಅಂಗಡಿ ಅಂತ ತರೋದೈತಿ, ಸಂತೆ ಅಂತ ಸ್ವಚ್ಛ ತೊಳೋದೈತಿ. ಬಾಳೆ ನಾಲ್ಗಿ ಚಟ ಕೇಳಲಿಲ್ಲ ಸ್ವಲ್ಪ ಉಪ್ಪು ಹಾಕ್ರಿ, ಅಂದ್ರೂ ಕೇಳಲಿಲ್ಲ ಅಂದ್ರೆ ಸ್ವಲ್ಪ ಖಾರ ಹಾಕ್ರಿ, ತಿನ್ರಿ. ಸಿದ್ದೇಶ್ವರ ಸ್ವಾಮೀಜಿ ಹತ್ರ ಹೋಗಿದ್ದೆ ನಾನು ಒಂದು ದಿವಸ. ಪ್ರಸಾದಲಿಂಗ ಸ್ವಾಮಿಗಳಿಗವ್ರಿಗೆ ಅಡಿಗೆ ಮಾಡಿ ಹಾಕ್ತಿದ್ರು. ಅದೇ ಸಿದ್ಧ ಸಮಾಧಿ ಹೋಗಿ ಮುಗಿಸಿ ಅವ್ರ ಹತ್ರ ಹೋಗಿದ್ದೆ ನಾ. ಅವರು ಪ್ರಸಾದಲಿಂಗ ಸ್ವಾಮೀಜಿಯವ್ರು ಭಾಳ ಮಡಿಯಿಂದ ಅಡಿಗೆ ಪಡಿಗೆ ಮಾಡಿ ಮೇಲೆ ತೊಳಗೆ ಇಳಿದು ಬರೋರು. ನಾವೆಲ್ಲ ಸ್ವಾಮೀಜಿಗಳು ಊಟಕ್ಕೆ ಕೂತಿದ್ದೆವು. ಪ್ರಸಾದಲಿಂಗ ಸ್ವಾಮೀಜಿಗಳಂದ್ರು, ಅಪ್ಪವ್ರದ್ದು ಪ್ರಸಾದ ಬಂದದ, ಖಾರ ಯಾರು ಊಟ ಮಾಡಂಗಿಲ್ಲ ಅಂದ ತಕ್ಷಣ ಭಾಸ್ಕರ್ ಸ್ವಾಮೀಜಿ ಕೊಡ್ರಿ, SSY ಮಾಡ್ಯಾರ, ಭಾಳ ಖಾರ ಮಾಡಂಗಿಲ್ಲ. ನಾನೇ ಹೆಚ್ಚು ನಾವೇನು ಎಲ್ಲರಿಗೂ ನಮಗೆ ಪ್ರಸಾದ ಕೊಡ್ರಿಯಪ್ಪ, ಜರ್ಮನ್ ಬೊಗಣೆ ಇಟ್ರಿ ಅದ ಎಲ್ಲ ನಮಗೆ ನೀಡುದು. ಎಷ್ಟು ಸ್ವಾದಿತ್ತಮ್ಮ. ಏನದು ನವಣಿ ಹಣ್ಣು ಇತ್ತದು. ನವಣಿ ಹಣ್ಣ್ಯಾಗ ಗಜ್ರಿ ತುಕುಡಿದ್ದು, ಮೂಲಂಗಿ ತುಕುಡಿದ್ದು, ಒಂದೇ ಒಂದು ಏಲಕ್ಕಿ, ಎರಡು ಮೆಣಸ, ಖಾರ ಮುಗಿತ್ತು. ಖಾರ ಅಂದ್ರೆ ಮೆಣಸ, ಲವಂಗ ಒಂದು, ಏಲಕ್ಕಿ ಒಂದು. ಅದು ತಿಂದ್ರೆ ಸ್ವರ್ಗದಂತ ಆನಂದ ಆಯ್ತು ನನಗೆ. ಎಷ್ಟು ಸಾದ ಊಟ ರೀ ಅವ್ರು, ಎಷ್ಟು ಸಾದ ಊಟ. ನಮಗೆ ಕೇಳಬೇಡ್ರಿ ನೀವು. ಖಾರ, ಉಪ್ಪ, ಹುಳಿ, ಉಪ್ಪಿನಕಾಯಿ ಎಷ್ಟೋ ವರ್ಷದ ಇರ್ತದೆ, ತಿನ್ನೋದಿತ್ತಿರೋದು. ಹುಳಿ ಕೆಟ್ಟ ಹುಳಿ ಬೇಕು ನಮಗೆ. ಮತ್ತೆ ಇತ್ತೆಲ್ಲ ತಿಂದ್ರೆ ಜಡ್ಡು ಬರ್ಲಾರ್ದು ಏನಾಗ್ತದಮ್ಮ. ಜೀವನೇ ಕೇಳಂಗಿಲ್ರಿ. ಇಟ್ಟು ಖಾರ ಬೇಕು ನಮಗೆ. ಮ್ಯಾಲ ಹಿಂಗೆ ಮನ್ಗಂಡು ಎಣ್ಣೆ ವಾಸ್ ಮಾಡ್ಕೊತ ತಿನ್ನೋದೇನು. ಕಿಕ್ ಬರ್ಬೇಕು ನಮಗೆ, ಕಿಕ್. ಈ ಚಟಾಣಿ ನಾಳೆಗೆ ನಮಗೆ ಆರೋಗ್ಯ ಹಾಳು ಮಾಡ್ತದೆ. ಎಣ್ಗಾಮ್ ತಿನ್ನಾನ ಎದೆ ಉರಿತದೆ. ಎಣ್ಣೆ ಜಿನ್ಸ್ ಭಾಳ ಕಡಿಮೆ ಬಳಸ್ರಿ ನೀವು. ಎಣ್ಣೆ ಸಹಿತ ಏನೇನು ಹಾಕ್ತಿರಲ್ಲ ಪಲ್ಯದೊಳಗೆ ಸ್ವಲ್ಪ ಹಾಕು. ಹಸಿ ತಿನ್ರಲ್ಲ, ಹಸಿ ಶೇಂಗಾ ತಿನ್ರಿ. ಬಡವರು ಬದಾಮ್ ಅಂತಾರದು ಶೇಂಗಾ ನೆನ್ಸ್ಕೊಂಡು ತಿನ್ರಿ, ಮತ್ತಿಟ್ಟು ಭಾರಿ. ಅವು ಮುಕುಣಿ ಕಾಳು ಇರ್ತಾವಲ್ಲ, ಕೆಲವು ಮೊಳಕೆ ತರಿಸಿ ತಿನ್ರಲ್ಲ. ಒಂದು ಪ್ಲೇಟ್ ತಿನ್ರಿ, 4 ತನ ಹಸಿವಾಗ. ಅವ್ನಿಗೆ ಹೆಸರು ಕಾಳ, ಮಟಕಿ ಕಾಳ, ಕಡ್ಲಿ ಇರ್ತದ, ಅದೊಂದು 4-5 ತರ ಕಾಳ ಸ್ವಲ್ಪ ಮುಟ್ಟಿ ಹಾಕಿ ನೆನೆ ಹಾಕಿ ಸ್ವಲ್ಪ ಮೊಳಕೆ ಬರಂಗ್ ಮಾಡಿ ತಿನ್ರಿ. ಒಟ್ಟು ಟಾನಿಕ್ರಿ ಅದು, ಜೀವಂತದದು. ಅದು ಮತ್ತೆ ಹಿಂಗೆ ಎಣ್ಣೆ ಹಾಕಿ ಅಂದ್ರೆ ಪಲ್ಯ ಮಾಡಕ್ ಹೋಗ್ಬೇಡ್ರಿ. ಅದು ಹಸಿ ತಿನ್ನಕ್ ಚಲೋ ಮಾಡ್ರಿ. ಇವತ್ತಿನ ಹಿಡ್ದ ಅದು ಜೀವಂತದ್ರದು, ಜೀವಂತ ನಿಮಗೂ ಜೀವಂತ ಮಾಡ್ತದ.
ಅಂಗಡ್ಯಾನ್ ತಂದು ಅದು ಪಾಪ ಜೀವಂತ ಇರ್ತದ, ಅದಕ್ಕೆ ಕೊಂದು ಎಲ್ಲಾ ವಿಟಮಿನ್ ಕುದಿಸಿ ಕಲಾಸ್ ಅದಕ್ಕೆಲ್ಲ ಕೊಂದ್ ಅದ್ರ ಹೆಣ ತಿನ್ನು. ಅದ್ರ ಹೆಣ ತಿಂದು ನಮ್ಮ ಮಾರಿನ ಹೆಣಗಾಡ್ತೇನೆ. ಒಂದ್ ತಾಸ ಕುಂಡ್ರಾಕಿ ಟೈಮ್ ಇಲ್ಲ ನಮಗ. ಒಂದ್ ತಾಸ ಕುಂಡ್ರ ನಾವ್ ಏನ್ರಿ ಸ್ವಾಮೀಜಿ ನಿದ್ದೆ ಬರಾಕತ್ರಿ ಅಪ್ಪಾಜಿ ಆಕಳಕಿರಿ ಅಲ್ಲಿ ಮನ್ಯಾಗ ಧ್ಯಾನ ಕುಂಡ್ಸಿ ನಾ ಎಮ್ಮಗ ಅರ್ಧ ತಾಸ ಆಕಳ ಸೂರಾಗಿ ಹೋಯ್ತು. ನಾ ಧ್ಯಾನ ಯಾವಾಗ ಹತ್ತದ ಇವಳಿಗೆ ಮಾರಾಡ್ತಿಗತ್ ನಾ ತಿಂದ ಅದೇ ಆಕಳ ಸುದಿ ನಾನ್ ನೋಡಿ ಬ್ಯಾಸರ ಆಯ್ತು. ಅಂತ ಫುಡ್ ತಿಂದಾರ ಅವರು, ತಮೋ ಗುಣದ ಫುಡ್ ತಿಂದಾರ. ಓಕೆ.